ಕ್ರೀಡೆ, ಸಂಸ್ಕೃತಿ, ಸಾಹಿತ್ಯ, ಸಮಾಜ ಸೇವೆ, ಸಂಘಟನೆ ಸೇರಿದಂತೆ ಇತರೆ ಹಲವಾರು ಕ್ಷೇತ್ರಗಳಲ್ಲಿ ನಿರಂತರವಾಗಿ ಕೆಲಸ ಮಾಡುತ್ತಿದ್ದ ಡಾಕ್ಟರ್ ಕೆ. ವೈ. ಶ್ರೀನಿವಾಸ್ ಅವರು ಸಂಶೋಧಕ ಹಾಗೂ ಶೋಧಕರಾಗಿದ್ದರು ಎಂದು ಕೆಂಗೇರಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ನಿಷ್ಠಾನಂದ ಸ್ವಾಮೀಜಿ ಬಣ್ಣಿಸಿದರು. ಪಾಂಡುಪುರ ಪಟ್ಟಣದ ಕನ್ನಡ ಸಾಹಿತ್ಯ ಭವನದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್, ಮಕ್ಕಳ ಸಾಹಿತ್ಯ ಪರಿಷತ್, ತೇಜಸ್ವಿ ಬಳಗ ಹಾಗೂ ಗ್ರಾಮಾಂಗ ಸಾಂಸ್ಕೃತಿಕ ವೇದಿಕೆ ಆಶ್ರಯದಲ್ಲಿ ಸಾಂಸ್ಕೃತಿಕ ಹಾಗೂ ಕ್ರೀಡಾ ರಾಯಭಾರಿ ಡಾಕ್ಟರ್ ಕೆ. ವೈ. ಶ್ರೀನಿವಾಸ್ ಅವರಿಗೆ ಆಯೋಜಿಸಿದ ನುಡಿ ನಮನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಎಲ್ಲದರಲ್ಲೂ ಶ್ರೀನಿವಾಸ್ ಅವರು ಹೊಸ ಹೊಸ ಶೋಧನೆ ಹಾಗೂ ಸಂಶೋಧನೆ ನಡೆಸುವ ಮೂಲಕ ಸಮಾಜಕ್ಕೆ ಏನಾದರೂ ಬಳುವಳಿ ಕೊಡಬೇಕೆಂದು ಕೆಲಸ ಮಾಡುತ್ತಿದ್ದರು ಎಂದರು. ಡಾಕ್ಟರ್ ಕೆ. ವೈ. ಶ್ರೀನಿವಾಸ್ ಅವರು ಸಂಘಜೀವಿ, ಸಮಾಜಜೀವಿ ಎಂಬ ಮಾತಿಗೆ ಅನ್ವರ್ಥತೆಯನ್ನು ಸೃಷ್ಟಿ ಮಾಡಿದವರು. ದಿನದ 24 ಗಂಟೆ ಸಾರ್ವಜನಿಕ ಕೆಲಸ ಮಾಡುತ್ತಿದ್ದ ಅವರೊಬ್ಬ ಸಾಂಸ್ಕೃತಿಕ ಆಸ್ತಿಯಾಗಿದ್ದರು ಎಂದರು. ಚಿತ್ರನಟ, ರಂಗ ನಿರ್ದೇಶಕ ಮಂಡ್ಯ ರಮೇಶ್ ಮಾತನಾಡಿ, ಡಾಕ್ಟರ್ ಶ್ರೀನಿವಾಸ್ ಅವರು ಕೇವಲ ಬಿಳಿ ಕಾಲರಿನ ವೈದ್ಯರಾಗಿರಲಿಲ್ಲ. ಅವರಲ್ಲಿ ಮಾನವೀಯತೆಯ ಗುಣವಿತ್ತು. ಅವರೊಬ್ಬ ಒಳ್ಳೆಯ ಮನುಷ್ಯರಾಗಿದ್ದರು. ನೀನಾಸಂ, ತಿರುಗಾಟ ಸೇರಿದಂತೆ ಹಲವಾರು ನಾಟಕಗಳನ್ನು ಪಾಂಡುಪುರಕ್ಕೆ ಪರಿಚಯಿಸಿದ್ದರು. ನನಗೆ ಅವರು ವೈದ್ಯರು ಎಂದು ಎಂದೇ ಗೊತ್ತಿರಲಿಲ್ಲ. ಪ್ರತಿಯೊಬ್ಬರ ಸಾವು ನಿಗೂಢವಾಗಿರುತ್ತವೆ, ಕೆಲವು ಕಾಣುತ್ತವೆ, ಆದರೆ ಇನ್ನು ಕೆಲವು ಸಾವುಗಳು ವರ್ಷಗಳು ಕಳೆಯುತ್ತಿದ್ದರೂ ಮಾತನಾಡುತ್ತಿರುತ್ತವೆ. ಹೀಗಾಗಿ ಡಾಕ್ಟರ್ ಶ್ರೀನಿವಾಸ್ ಅವರ ಹೆಸರಿನಲ್ಲಿ ಪ್ರಶಸ್ತಿ ಸ್ಥಾಪನೆ ಮಾಡಿ ಪ್ರತಿ ವರ್ಷ ಕಾರ್ಯಕ್ರಮ ರೂಪಿಸಬೇಕು. ಅವರ ಸರಳತೆಯೇ ದೊಡ್ಡ ರೂಪಕವಾಗಬೇಕು ಎಂದರು. ಕುವೆಂಪು, ತೇಜಸ್ವಿ ಅವರನ್ನು ಕೊಡುಗೆ ನೀಡಿದಂತೆ ಡಾಕ್ಟರ್ ಕೆ. ವೈ. ಶ್ರೀನಿವಾಸ್ ಅವರು ಡಾಕ್ಟರ್ ಕೆ. ಎಸ್. ಅಭಿನಯ ಅವರನ್ನು ಸಮಾಜಕ್ಕೆ ದೊಡ್ಡ ಕೊಡುಗೆಯಾಗಿ ನೀಡಿದ್ದಾರೆ. ಸರಳತೆ, ದೂರದರ್ಶಿತ್ವ ಅವರಲ್ಲಿದೆ ಎಂದರು. ರೈತ ಸಂಘದ ಜಿಲ್ಲಾಧ್ಯಕ್ಷ ಎಲ್. ಕೆಂಪೇಗೌಡ ಮಾತನಾಡಿ, ಕ್ಯಾತ್ನಳ್ಳಿ ಗ್ರಾಮದಲ್ಲಿ ರೈತ ನಾಯಕ ದಿವಂಗತ ಕೆ. ಎಸ್. ಪುಟ್ಟಣಿ ಹಾಗೂ ದಿವಂಗತ ಡಾಕ್ಟರ್ ಕೆ. ವೈ. ಶ್ರೀನಿವಾಸ್ ಅವರು ಇಲ್ಲದಿದ್ದರೆ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಕ್ಷೇತ್ರ ಸೇರಿದಂತೆ ಇತರ ಕ್ಷೇತ್ರಗಳು ಮುಂದುವರಿಯಲು ಸಾಧ್ಯವಾಗುತ್ತಿರಲಿಲ್ಲ. ಎಲ್ಲ ಕ್ಷೇತ್ರಗಳು ದಿವಾಳಿಯಾಗುತ್ತಿದ್ದವು. ಕ್ಯಾಟ್ನಳ್ಳಿಗೆ ಕೆ. ಎಸ್. ಪುಟ್ಟಣೆಯ ಒಂದು ಕಣ್ಣಾದರೆ ಇನ್ನೊಂದು ಕಣ್ಣು ಡಾಕ್ಟರ್ ಕೆ. ವೈ. ಶ್ರೀನಿವಾಸ್ ಅವರೊಬ್ಬ ಸಂಘಜೀವಿ, ಮನೆಯಿಂದ ಹೆಚ್ಚು ಹೊರಗಡೆ ಇದ್ದವರು, ಜೊತೆಗೆ ಯಾವಾಗಲೂ ಕ್ರಿಯಾಶೀಲರಾಗಿದ್ದವರು ಎಂದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕೆ. ವೈ. ಶ್ರೀನಿವಾಸ್ ಅವರ ಒಳನಾಡಿಗಳಾದ ಜಾನಪದ ವಿದ್ವಾಂಸ ಡಾಕ್ಟರ್ ಕ್ಯಾತ್ನಳ್ಳಿ ರಾಮಣ್ಣ, ಹಾಸ್ಯ ಕಲಾವಿದ ದೊಡ್ಡಗೌಡನಕೊಪ್ಪಲು ಚಂದ್ರಪ್ರಭಾ, ಜೆಡಿಎಸ್ ಅಧ್ಯಕ್ಷ ಎಸ್. ಎ. ಮಲ್ಲೇಶ್, ಕನ್ನಡ ಉಪನ್ಯಾಸಕಿ ಜಿ. ಉಷಾರಾಣಿ, ವಕೀಲ ಎಂ. ಮುರಳೀಧರ್, ನಿವೃತ್ತ ಶಿಕ್ಷಕ ಚಂದ್ರಶೇಖರ್ಯ, ಅರಳೇರಿ ಶಿವಲಿಂಗೇಗೌಡ, ಇಂಜಿನಿಯರ್ ಕೆ. ಪುರುಷೋತ್ತಮ್ ಸೇರಿದಂತೆ ಹಲವರು ನುಡಿನಮನ ಸಲ್ಲಿಸಿದರು. ನುಡಿನಮನ ಕಾರ್ಯಕ್ರಮದಲ್ಲಿ ಮಕ್ಕಳ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್. ಆರ್. ಧನ್ಯಕುಮಾರ್, ಗ್ರಾಮರಂಗ ಸಾಂಸ್ಕೃತಿಕ ವೇದಿಕೆ ಅಧ್ಯಕ್ಷ ಬಿ. ಎಸ್. ನಾಗಲಿಂಗೇಗೌಡ, ತಾಲೂಕು ಕಸಾಪ ಅಧ್ಯಕ್ಷ ಮೇಣಗರ ಪ್ರಕಾಶ್, ದಿವಂಗತ ಡಾಕ್ಟರ್ ಕೆ. ವೈ. ಶ್ರೀನಿವಾಸ್ ಅವರ ಪತ್ನಿ ಪುಷ್ಪ, ಪುತ್ರ ಡಾಕ್ಟರ್ ಕೆ. ಎಸ್. ಅಭಿನಯ್ ಹಾಗೂ ಕುಟುಂಬ ವರ್ಗದವರು ಹಾಜರಿದ್ದರು. ಇದೇ ತಿಂಗಳು ಕನ್ನಡ ರಾಜ್ಯೋತ್ಸವಕ್ಕೆ ನಮ್ಮೂರಿನಲ್ಲಿ ಫಸ್ಟು ಮಾತಾಡಿದ್ದು, ಮತ್ತು ಮಾತಾಡು ಅಂತ ಹೇಳಿದ್ದು ಕೂಡ ಅವರೇ. ಮನೇಲಿದ್ದವಳನ್ನ ಕರ್ಕೊಂಡು ಹೋಗಿ ಅವತ್ತು ಗ್ರಾಮ ಪಂಚಾಯತಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ರು. ಆ ದಿನ ನಿನಗೇನು ಗೊತ್ತಿದೆ ಅದನ್ನು ಮಾತಾಡು ಅಂತ ಹೇಳಿ, ಅದಕ್ಕೆ ಮುಂಚೆ ನಾನು ಡಿಬೇಟರ್ ಅಂತ ಪ್ರಶ್ನೆ. ಆದರೆ ಫಸ್ಟು ಸಾರ್ವಜನಿಕವಾಗಿ ಮೈಕ್ ಮುಂದೆ ಮಾತಾಡಿಸಿದ್ದು ಅವರು. ಮತ್ತು ನಾನು ಹೈಸ್ಕೂಲ್ನಲ್ಲಿ ಖೋಖೋ ಪ್ಲೇಯರ್ ಆಗಿದ್ದೆ. ನಮ್ಮಮ್ಮ ಅವರೆಲ್ಲರೂ ಯಮುನಾ ಯುವತಿ ಮಂಡಳಿ ಅಂತಿತ್ತು. ಅದ್ರ ಮೂಲಕ ಒಂದು ಕ್ಯಾಂಪ್ ಆಗಿ ಒಂದು ಸ್ಪೋರ್ಟ್ಸ್ ಅಂತ ಇಟ್ಟಿದ್ದಾಣಿದ್ದೆ. ಅವ್ರು ಒಂದಿನ ನಮ್ಮ ಹೀಗೆ ನೋಡೋಕೆ ಬಂದರು. ನಮ್ಮ ಬಟ್ಟೆ, ನಮ್ಮ ಯೂನಿಫಾರ್ಮಲ್ಲೇ ಆಡೋದು, ಮತ್ತು ನಮ್ಗೆ ಸರಿಯಾದ ಯೂನಿಫಾರ್ಮ್ ಇಲ್ಲದೆ ಇದ್ದದ್ದು. ಆಮೇಲೆ ಅವ್ರೇನು ಮಾಡಿದ್ರು, ಅದಕ್ಕೊಂದು ಕ್ಯಾಂಪ್ ಅಂತ ಮಾಡಿಸಿದ್ರು. ನಾವು ಒಂದು ಕಡೆ ಸ್ಪೋರ್ಟ್ಸಿಗೆ ಹೋದಾಗ ನಮ್ಮ ಯೂನಿಫಾರ್ಮ್ ಮೇಲೆ ನಂಬರ್ಗಳೇ ಇರಲಿಲ್ಲ. ಅದಕ್ಕೆ ನಮ್ಮ ಗೋಪಿನಾಥ್ ಗ್ರೌಂಡ್ ಒಳಗೆ ಇಳಿಸಿರಲಿಲ್ಲ. ಕೊನೆಗೆ ಒಂದು ಪೆನ್ ತಗೊಂಡು ನಮ್ಮ ಬೆನ್ನಿನ ಹಿಂಭಾಗದಲ್ಲಿ ನಮ್ಗೆ ಒಂದೊಂದು ನಂಬರ್ನ ಬರ್ಬೋದು. ಮತ್ತು ಶೂಸ್ ಇಲ್ಲ ಅಂತೇಳಿ ಯೂನಿವರ್ಸಿಟಿ ಸೆಲೆಕ್ಷನಲ್ಲಿ ನನಗೆ ಕೃಷ್ಣ ಅವರು ಗ್ರೌಂಡ್ ಒಳಗೆ ಇಳಿಸಿರಲಿಲ್ಲ. ಆ ಟೈಮ್ನಲ್ಲಿ ಸಂಜೆ ಫುಲ್ ಅವ್ರು ಶೂ ಹಾಕೊಂಡು ಗ್ರೌಂಡ್ಗೆ ಇಳಿತಾಳೆ, ಅವಕಾಶ ಮಾಡ್ತಾರೆ. ಈ ಎಲ್ಲ ಅವಕಾಶಗಳನ್ನು ಮಾಡಿಕೊಟ್ಟದ್ದು ಡಾಕ್ಟರ್ ಶ್ರೀನಿವಾಸ್. ನನಗೆ ಅವರು ವ್ಯಕ್ತಿಯಾಗಿ ಬಹಳ ಇಷ್ಟ ಆಗೋದು ಎಲ್ಲಿ ಅಂದರೆ, ಧರ್ಮರಹಿತ, ಜಾತಿರಹಿತವಾಗಿ ಬದುಕಿದ ಒಬ್ಬ ವ್ಯಕ್ತಿ ಇದ್ದಾರೆ ಅಂದರೆ ಅವ್ರು ಮಾತಾಡ್ತಾರೆ. ಅವರು ಪ್ರತಿಯೊಬ್ಬರು ಅಲ್ಲಿ ಎಲ್ಲೂ ಪ್ರಶ್ನೆಗೂ, ಆಮೇಲೆ ಕೆಲವೊಮ್ಮೆ ನಮ್ಮನ್ನೂ ಬೈಯೋರು ಎಲ್ಲರ ಮುಂದೆ. ನಮ್ಗೆ ಯಾವತ್ತೂ ಅದು ನೋವಾಗ್ತಿರಲಿಲ್ಲ. ಯಾಕೆ ಆಗ್ತಿರ್ಲಿಲ್ಲ ಅಂದರೆ ಅವ್ರ ಸ್ವಭಾವ ನನಗೆ ಗೊತ್ತಿದ್ರಿಂದ. ಮತ್ತು ನನಗೆ ಹೆಚ್ಚು ಕಮ್ಮಿ ನಾನು ಹುಡುಗಾಗಿಂದ ಒಂದಷ್ಟು ನಮ್ಮ ಪಕ್ಕದ ಮನೆ ಡಾಕ್ಟರ್ ಕುಮಾರಣ್ಣ ಬಿಟ್ಟರೆ ಇನ್ನೊಂದಷ್ಟು ನನ್ನ ತಿಳುವಳಿಕೆ ಬಂದಾಗಿಂದ ಮೊನ್ನೆವರೆಗೂ ನನಗೆ ಡಾಕ್ಟ್ರ್ ಬೇರೆ ಯಾರೇ ನೋಡಿದ್ರು ನಂಬಿಕೆಯ ಡಾಕ್ಟರ್ ಅಂದರೆ ಅದು ನಂಬಿಕೆ ಶ್ರೀನಿವಾಸ್ ಮಾತ್ರ. ಎಷ್ಟೋ ಸರಿ ನನಗೂ ಬೈದಿರ್ತಿದ್ದೆ, ಯಾವ್ದಾರ ಕಾರ್ಯಕ್ರಮಕ್ಕೆ ಬರಲಿಲ್ಲ ಅಂದರೆ, ಈಗ ನೀನು BBIP ಏನಮ್ಮ, ನಿನಗೆ ದುಡ್ಡು ಕೊಟ್ಟು ಕರಿಬೇಕೇನಮ್ಮ ಅಂತೆಲ್ಲ ಹೇಳೋರು. ಆದರೆ ನನಗೆ ಒತ್ತಡ ಎಷ್ಟಿದೆ ಅಂತ ಏನಾದ್ರು ಹೇಳಿದ್ರೆ ಹೆಸರು ಮಾಡ್ಕೊಳ್ಳೋರು ಇಲ್ಲ ಅಂತಲ್ಲ,
ಅಂದ್ರೆ ವ್ಯಕ್ತಿಯಾಗಿ ಈ ಥರದವ್ರು ಇರ್ತಾರೆ ಅಂತ ಯಾರಿಗಾದ್ರೂ ಹೇಳಕ್ ಸಾಧ್ಯ ಇದೆ ಅಂದ್ರೆ ಯಾರೂ ನಂಬಲ್ಲ. ಇಷ್ಟು ಸರಳವಾಗಿ ಬದುಕಲಿಕ್ಕೆ ಸಾಧ್ಯನೂ ಇಲ್ಲ. ಮತ್ತೆ ತನ್ನ ಬದುಕಿಗಾಗಿ ಅಲ್ಲೇ ಇನ್ನೊಬ್ಬರಿಗಾಗಿ ಬದುಕಿದ ವ್ಯಕ್ತಿಯೊಬ್ಬರು ನಮ್ಮ ನಡುವೆ ಇದ್ರು ಅನ್ನೋದನ್ನಷ್ಟೇ ಶ್ರೇಷ್ಠ ಅನ್ಸುತ್ತೆ. ಮತ್ತು ನನಗೆ ತುಂಬಾ ಹೆಮ್ಮೆ ಇರೋದು, ನಾನು ಕ್ಯಾತ್ನಳ್ಳಿ ಗ್ರಾಮದವರು ಅಂತ ಹೇಳ್ಕೊಳ್ಳಿಕ್ಕೆ. ಸ್ವಾತಂತ್ರ್ಯ ಪೂರ್ವದಿಂದ ಇವತ್ತಿನವರೆಗೆ ನಮ್ಮೂರಿನ ದಾನಿಗಳ ಬಗ್ಗೆ ನಾವು ಯಾರನ್ನಾರು ಮಾತಾಡ್ತೀವಿ ಅಥವಾ ನಮ್ಮೂರಿನ ನಾಗರಿಕತೆ ಬಗ್ಗೆ ಮಾತಾಡ್ತೀವಿ ಅಂದರೆ ಎಲ್ರಿಗೂ ಆಶ್ಚರ್ಯ ಇದೆ. ಈಗಲೂ ಮೊನ್ನೆ ನಾನು ಟೀ ಕುಡಿತಾ ನಮ್ಮೂರಿನಲ್ಲಿ ಈ ಥರದವ್ರು ಒಬ್ಬರಿದ್ರು. ಅವ್ರ ಬಗ್ಗೆ ಹೇಳುವಾಗ ಒಬ್ಬ ಎಂಜಿನಿಯರ್ ಕೇಳಿದ ಒಂದೇ ಪ್ರಶ್ನೆ, ಹೀಗೂ ಇರ್ತಾರಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತವೆ. ಆದರೆ ಇಂಥವ್ರ ಬಗ್ಗೆ ದಾಖಲಾಗಬೇಕು. ಪ್ರಜಾವಾಣಿಯಲ್ಲಿ ನನ್ನ ಸ್ನೇಹಿತ ಸುದೇಶ್ ದೊಡ್ಡಪಾಳಿ ಹೇಳಿದ್ದನ್ನೇ ಮೊದಲು ಅವರ ಎಲ್ಲ ಚಟುವಟಿಕೆಗಳನ್ನು ಮತ್ತು ಅವರ ಕಾರ್ಯಗಳನ್ನು ಒಂದು ಪುಸ್ತಕದ ರೂಪದಲ್ಲಿ ದಾಖಲು ಮಾಡಿ ಪ್ರಯತ್ನ ಮಾಡಿ, ಆಗ ಮಾತ್ರ ಅವರು ಜೀವಂತವಾಗಿ ಉಳಿಯಲಿಕ್ಕೆ ಸಾಧ್ಯ ಅಂತ. ನಮಸ್ಕಾರ. ನಾವು 1985-86 90ರಿಂದ ಕೂಡಿದ್ವಿ. ನಿಮಗೆ ಒಂದು ಸತ್ಯ ಹೇಳಬೇಕು ಅಂತಂದರೆ, ಅವರು ಈ ಭಾಗಕ್ಕೇನು ಜಾಸ್ತಿ ಪರಿಚಯ ಇರಲಿಲ್ಲ. ಕ್ಯಾತ್ನಳ್ಳಿ ಒಳ್ಳೆಯ ವೈದ್ಯರಾಗಿದ್ದು ಮೈಸೂರು ಕ್ಯಾತ್ನಳ್ಳಿ ಭಾಗಕ್ಕಷ್ಟೇ ಅವತ್ತನ್ನು 80ರ ದಶಕದಲ್ಲಿ ಸೀಮಿತವಾಗಿತ್ತು. ಅವರು ಏನಾದರೂ ಈ ಒಂದು ಸೇವಾ ದೃಷ್ಟಿಯಿಂದ ಇಲ್ಲಿಗೆ ಪಾಂಡವಪುರ ಮತ್ತು ಈ ತಾಲೂಕು ಅದರ ಮೂಲಕ ಈ ಜಿಲ್ಲೆಗೆ ಪರಿಚಯ ಮಾಡಿಸೋದಕ್ಕೆ ಯಾವ್ದಾರ ಒಂದು ಸಂಸ್ಥೆ ಕಾರಣ ಆಯಿತು ಅಂದರೆ ಅದು ಕ್ಯಾತ್ನಳ್ಳಿ ಲಯನ್ಸ್ ಸಂಸ್ಥೆ ಬಂತು. ಅದು ಒಂದೇ ವರ್ಷ ಇತ್ತು. ಮಹಾರಾಜರಿಂದ ಉದ್ಘಾಟನೆ ಆದಂಥ ಸಂಸ್ಥೆ ಒಂದೇ ವರ್ಷದಲ್ಲಿ ಮುಚ್ಚೋಯ್ತು. ಆಮೇಲೆ ಡಾಕ್ಟರ್ ಮಾಯಿಗೌಡರ ನೇತೃತ್ವದಲ್ಲಿ ಪಾಂಡವಪುರ ಲಯನ್ಸ್ ಕ್ಲಬ್ ಇತ್ತು. ಇದು ವಾಸ್ತವ. ಆ ಲಯನ್ಸ್ ಕ್ಲಬ್ಗೆ ಅವ್ರು ಏನು ಮಾಡಿದ್ರು ಅಂದರೆ ಅಲ್ಲಿ ಆ ಲಯನ್ಸ್ ಸಂಸ್ಥೆಯ ಕಾರ್ಯ ಚಟುವಟಿಕೆಗಳು, ಸೇವಾ ವಿಧಾನಗಳನ್ನು ತುಂಬ ಅವ್ರು ಇಷ್ಟಪಟ್ಟು ಕ್ಯಾತ್ನಳ್ಳಿಗೆ ಆ ಸಂಸ್ಥೆ ಮುಚ್ಚೋದು. ಅಲ್ಲಿಂದ ಈಗ ವರ್ಗಾವಣೆಗೊಂಡಂಥ ಸದಸ್ಯ, ಟ್ರಾನ್ಸ್ಫರ್ ಮೆಂಬರ್, ಒಂದು ಸ್ಕೂಲಿಂದ ಇನ್ನೊಂದು ಸ್ಕೂಲ್ಗೆ ಯಾವ ರೀತಿ ಮಕ್ಕಳು ಟ್ರಾನ್ಸ್ಫರ್ ಆಯ್ತಾರೆ ಹಂಗೆ ನಮ್ಮ ಲಯನ್ಸ್ ಇಂಟರ್ನ್ಯಾಷನಲ್ ಅಸೋಸಿಯೇಷನಲ್ಲಿ ಟ್ರಾನ್ಸ್ಫರ್ ಮೆಂಬರ್ಸ್ ಇದ್ದಿತ್ತು. ಮಾಯಿಗೌಡರು ಚಾರ್ಟರ್ ಪ್ರೆಸಿಡೆಂಟರು, ಅನಂತರ ಶಂಕರಲಿಂಗೇಗೌಡರು ಅಧ್ಯಕ್ಷರಾಗಿದ್ದು ಇಂಜಿನಿಯರ್ ಪಿ ಶೆಟ್ಟಿ ಅವರು, 3ನೇ ಅಧ್ಯಕ್ಷರು ನಮ್ಮ ಡಾಕ್ಟರ್ KY ಶ್ರೀನಿವಾಸ್ ಅವರು. ಅಲ್ಲಿವರೆಗೂ ಡಾಕ್ಟರ್ ಮಾಯಿಗೌಡರ ನೇತೃತ್ವದಲ್ಲಿ ಸಂಸ್ಥೆ ಇದ್ರೂ ಡಾಕ್ಟರ್ ಶ್ರೀನಿವಾಸ್ ಅವರು 3ನೇ ಸತಿ ಅಧ್ಯಕ್ಷರಾಗಿ ಕಾರ್ಯದರ್ಶಿಯಾಗಿ ಶಿವಲಿಂಗೇಗೌಡರು ಇದ್ದರು, ಆಲ್ರೆಡಿ ಶಿವಲಿಂಗನ. ಹಾಗೆ ನಮ್ಮ MD ಶಿವಸ್ವಾಮಿ ಇದ್ರು ಟ್ರೆಜರರ್. ಒಂದು ಸೀನಿಯರ್ಸ್ ಕ್ಲಬ್, ಅದು ಜೂನಿಯರ್ಸ್ ಕ್ಲಬ್ನ ಮಾಡಿ ಡಿಯೋ ಕ್ಲಬ್ ಅಂತೇಳಿ ನನ್ನನ್ನು ಹುಡುಗ BSc ಓದ್ತಾ ಇದ್ದೆ, ನನ್ನನ್ನು ಅಧ್ಯಕ್ಷರು ಮಾಡಿದರು. ಅವ್ರಿಗೆ ದೊಡ್ಡವ್ರಿಗಿಂತ ಹೆಚ್ಚಾಗಿ ಯುವಕರು ಸಂಘಟನೆಯಲ್ಲಿ ಬಹಳ ಆಸಕ್ತಿ ಹೊಂದಿದ್ರು ಶ್ರೀನಿವಾಸ್ ಅವರು. 2 ನಿಮಿಷ ಜಾಸ್ತಿ ಮಾತಾಡ್ತೀನಿ, ದಯವಿಟ್ಟು ಬೇಜಾರು ಮಾಡ್ಕೊಂಡ್ರಿ. ನಮ್ಮನ್ನೆಲ್ಲ ಒಗ್ಗೂಡಿಸ್ಕೊಂಡು ಅವರು ಪಾಂಡವಪುರ ಲಯನ್ಸ್ ಸಂಸ್ಥೆ ಮುಖೇನ ಅದ್ಭುತವಾದಂಥ ಸೇವಾ ಕಾರ್ಯಗಳನ್ನಂತ ಮಾಡಿದಂಥ ಏಕೈಕ ವ್ಯಕ್ತಿ ಲಯನ್ಸ್ ಹಿಸ್ಟರಿ ಪಾಂಡವಪುರದಲ್ಲಿದೆ, ಅದು ಡಾಕ್ಟರ್ ಶ್ರೀನಿವಾಸ್ ಮಾತ್ರ. ಅದಕ್ಕೆ ನಾವೆಲ್ಲ ಅವ್ರಿಗೆ ತುಂಬ ಸಹಾಯ ಸಹಕಾರ ಕೊಟ್ಟಂಥ ಯುವಕರು, ನಮ್ಮ ಸ್ವಾಮಣ್ಣ, ನಮ್ಮ ಶಿವಲಿಂಗಣ್ಣ, ಅವತ್ತಿನಿದ್ದಂಥ ಸಂಸ್ಥೆಗಳು ಅವ್ರು ಎಷ್ಟು ಕಷ್ಟಪಡ್ತಾ ಇದ್ರು ಅಂತಂದರೆ ಆ ಸಂಸ್ಥೆನ, ಆ ಸೇವೆಗಳನ್ನ ಆ ಸಂಸ್ಥೆನ ಉಪಯೋಗಿಸ್ಕೊಂಡು ನಮ್ಮಲ್ಲಿ ಸೇವೆಗೆ ದುಡ್ಡಿರಲಿಲ್ಲ. ಆಡಳಿತಕ್ಕೆ ಅವ್ರು ಫೀಸ್ ಕೊಡೋದು, ನಾವು ಅದನ್ನ ಅಮೆರಿಕಕ್ಕೆ ಕಟ್ಬಿಡೋದು. ಸೇವೆಗೆ ದುಡ್ಡು ಬೇಕು. ಅದರಲ್ಲೂ ಅವರು ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಡಾಕ್ಟರ್ MC ಮೋದಿ ಬಿಟ್ಟರೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಡಾಕ್ಟರ್ ಶ್ರೀನಿವಾಸ್ ಅವರು ಮಾತ್ರ ಗ್ರಾಮೀಣ ಪ್ರದೇಶದಲ್ಲಿ ಉಚಿತವಾಗಿ ಪ್ರತಿಯೊಬ್ಬರಿಗೂ ಕಣ್ಣಿನ ಪರೆ ತರಿಸುವಂಥ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡುವಂಥ ಕಾರ್ಯಕ್ರಮನ ಮಾಡಿದಂಥ ಜಿಲ್ಲೆಯ ಏಕೈಕ ವ್ಯಕ್ತಿ ಡಾಕ್ಟರ್ ಶ್ರೀನಿವಾಸ್. ಅದನ್ನು ಈ ಜಿಲ್ಲೆ ಜನ ಯಾವತ್ತೂ ನಮ್ಮ ತಾಲೂಕನ್ನು ಮರಿಬಾರ್ದು. ಗ್ರಾಮಾಂತರ ಪ್ರದೇಶಕ್ಕೆ ಪಾಂಡವಪುರ ಟೌನಲ್ಲಿ ಆಸ್ಪತ್ರೆಗಳಿವೆ, ಮೈಸೂರು ಬಂದರೆ ಹಳ್ಳಿ ಜನ ಎಲ್ಲೂ ಹೋಗಿಲ್ಲ. ಸೀಳ್ಮೆರೆ, ಬನ್ನಂಗಾಡಿ, ಬೆಳ್ಳಾಳೆ, ಸುಂಕಕಲ್ಲೂರು, ಚಿಂಕುರುಳಿ, ಕ್ಯಾತ್ನಳ್ಳಿ, ಎಲ್ಲಿ ಡಾಕ್ಟ್ರುಗಳು ಹೋಗಬೇಕಿಲ್ವೋ ಅಲ್ಲಿಗೆ ಸೇವೆನ ಡಾಕ್ಟ್ರು ಅವ್ರ ಮನೆ ಬಾಗಿಲಿಗೆ ತಗೊಂಡು ಹೋದಂಥ ಮೊಬೈಲ್ ಸರ್ವಿಸ್ ಮಾಡಿದ್ರೆ ಡಾಕ್ಟರ್ ಶ್ರೀನಿವಾಸ್. ಸಂಗತಿ ಡಾಕ್ಟರ್ ಶ್ರೀನಿವಾಸರವರು ನನಗೆ ಅವರು MBBS ಮುಗಿಸಿ ಏನು ಟ್ರೈನಿಂಗು ಅವತ್ತಿನಲ್ಲಿ KR ಹಾಸ್ಪಿಟ್ಲಲ್ಲಿ ಇದ್ರು. ಅವಾಗ ಗೋವಿಂದಪ್ಪರವನವರ ಯೂನಿಟ್ಗೆ ನಮ್ಮ ತಾಯಿಯನ್ನು ತಗೊಂಡೋಗಿ ಅಡ್ಮಿಟ್ ಮಾಡಿದ್ವಿ. ಇವ್ರು ಬಂದು ಕೇಳಿದ್ರು, ಡಾಕ್ಟ್ರು ನೀವು ಯಾವ ಬಂದವರು ಅಂತ. ನಾನು ಈಗ ಹಳ್ಳಿ ಅಂತ ಹೇಳಿ ಅವಾಗಲಿಂದ ಏನು 79ನೇ ಇಸ್ವಿಯಿಂದ ಇಲ್ಲಿಗೆ 45 ವರ್ಷ ಅವರು ನಾವು ಸ್ನೇಹಿತರಾಗಿ 45 ವರ್ಷದಿಂದ ನಾವು ಸ್ನೇಹಿತರಾಗೆ ಉಳ್ಕೊಂಡ್ವಿ. ಅದರಲ್ಲಿ ಏನು ಯಾವ ಒಂದು ಲೋಪನೂ ಇಲ್ಲ. ಅವರ
ವೃತ್ತಿ ಜೀವನ ಹೇಗೆ ಅಂತಂದ್ರೆ, ಇವಾಗ ನಾವು ಮೊನ್ನೆ ನಮ್ಮ ಇಲ್ಲಿ ಸ್ವಾಮಿಗೌಡರು ಇದ್ದಾರೆ, ನಾವೆಲ್ಲ ಪಾಂಡುಪುರ ಲಯನ್ಸ್ ಸಂಸ್ಥೆಯಲ್ಲಿ ಅವರು ಪಾಂಡುಪುರಕ್ಕೆ ಬಂದಾಗ ನಾವು ಚಾರ್ಟರ್ಡ್ ಮೆಂಬರ್ ಆಗಿ ಡಾಕ್ಟ್ರು ಮಾಯಿಗೌಡರವರ ನೇತೃತ್ವದಲ್ಲಿ ಎಲ್ಲ ಇಲ್ಲಿ ಇದ್ವಿ. ಅವರು ಇಲ್ಲಿಗೆ ಬಂದು ಜಾಯ್ನ್ ಆದರು. ಅವರು ಅಧ್ಯಕ್ಷರಾಗಿದ್ದಾಗ ಪಾಂಡುಪುರ ಲಯನ್ಸ್ ಸಂಸ್ಥೆಯಲ್ಲಿ ನಾನು ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದೆ. ಅವ್ರದ್ದು ಏನು ಅಂತಂದ್ರೆ, ಯಾವುದೇ ಆಗಲಿ ಸೇವಾ ಮನೋಭಾವನೆಯಿಂದ ಮಾಡ್ತಿದ್ರು. ಉದಾಹರಣೆಗೆ ಒಂದು ಉದಾಹರಣೆನ ಹೇಳ್ತೀನಿ. KRS ಇಂದ ತೆಂಗಿನ ಸೊಸೆಗಳು ತರಬೇಕಾಗಿತ್ತು. ನಾನು ಒಂದು ರಿಕ್ಷಾ ಮಾಡ್ತೀನಿ ಡಾಕ್ಟ್ರಿ ಅಂತಂದ್ರೆ, ನಿಮ್ಗೆ ಬುದ್ಧಿ ಅನ್ನೋದು ಏನು ಮಾಡ್ಬಿಟ್ಟು ದೊಡ್ಡದೊಂದು ಗೋಣಿ ಜಲ ಇಸ್ಕೊಂಡ್ಬಿಟ್ರು ತೆಂಗಿನ ಸೊಸೆಗಳು ತುಂಬಿಟ್ರು. ನನ್ನ ಸೈಕಲ್ ಮೋಟ್ರ್ ಇತ್ತು ಡಾಕ್ಟ್ರಿ, ಇದು ಹೆಂಗ್ ತಗೊಂಡ್ಬೇಕಂದ್ರೆ ಅವ್ರು ತೊಡಗಲ್ ಮಾಡಿಕೊಂಡು ತಗೊಂಡ್ಬಂದ್ರು. ಯಾರು ತಾನೇ ಮಾಡ್ತಾರೆ, ಒಬ್ಬರು ಡಾಕ್ಟರ್ ಆಗಿ ಅಲ್ಲ, ಯಾರು ಸುಧಾ ಅಂತ ಒಂದು ಕೆಲಸನ ಮಾಡಿಲ್ಲ ಅಂತ ಮಾಡ್ತಿದ್ರು. ಮತ್ತೆ ಒಂದೇನು ಅಂತಂದ್ರೆ ಬ್ಲಡ್ ಗ್ರೂಪ್, ಅದನ್ನು ಒಂದು ಮಾಡೋಣ ಅಂತ ಪ್ರತಿ ಹಳ್ಳಿಗೂ ಹೋಗಿ ನಾವು ಇಲ್ಲಿ ಅಕ್ಕಪಕ್ಕದವ್ರಿಗೆ ಬ್ಲಡ್ ಗ್ರೂಪ್ ಅನ್ನ ಮಾಡಿಸಿದ್ರು. ಡಾಕ್ಟ್ರೆ ಯಾಕೆ ಉಪಯೋಗ ಅಂದ್ರೆ ನೋಡಿ, ಅದಕ್ಕೆ ನಿಮ್ಗೆ ಸೇವಾ ಮನೋಭಾವನೆ ಇಲ್ಲ ಅಂತ ಅನ್ನೋದು. ಇವಾಗ ಯಾರ್ದು ಒಂದು ಹತ್ತೂರ್ದವ್ರದ್ದು ನಮ್ಗೆ ಗ್ರೂಪ್ ಗೊತ್ತಿದ್ರೆ, ಯಾರೋ ಒಂದು ಆಕ್ಸಿಡೆಂಟ್ ಆಯ್ತು ಅಥವಾ ಇನ್ನೊಂದು ತುರ್ತಾಗಿ ಬ್ಲಡ್ ಬೇಕಾಯ್ತು, ನಾವು ಅಲ್ಲಿ ಹೋಗೋದ್ ಬೇಡಿ, ಈ ಪಟ್ಟಿನ ಇರ್ಲಿ ಅಂತ ಹೇಳಿ ಒಂದು ಹೋಗಿ ಹಳ್ಳಿಗೆ ಒಂದು ಬ್ಲಡ್ ಗ್ರೂಪ್ ಮಾಡಿ ಅದರಿಂದ ಎಷ್ಟೋ ಜನಕ್ಕೆ ರಕ್ತದಾನ ಒಂದು ಮಾಡ್ದಂಗೆ ಒಂದು ಅವಕಾಶವನ್ನು ಮಾಡಿಕೊಟ್ರು. ನಮ್ಮ ಸ್ನೇಹಿತರು ಮುರಳಿಯವರು ಹೇಳ್ತಿದ್ರು, ನಾವು ಅವರು ಅಧ್ಯಕ್ಷರಾಗಿದ್ದಾಗ ನಾನು ಸೆಕ್ರೆಟರಿ ಇದರಲ್ಲಿ ಶೀಲ್ಡ್ ಒಂದು ಐ ಕ್ಯಾಂಪ್ ಮಾಡಿದ್ವಿ. ಅಲ್ಲಿ ಹೋಗಿ ಸ್ಥಳ ನೋಡಿದ್ವಿ. ನಾನು ಡಾಕ್ಟರ್ ಬೇಡಿಯಲ್ಲಿ ನೀರೇ ಸಿಗೋದು ಕಷ್ಟ, ನಾವು ಹೆಂಗಿಲ್ ಮಾಡೋದು ಅಂತ. ಅವಾಗ ನಮ್ಮ ಮುರಳಿ ಇವರೆಲ್ಲ ಲಿಯೋ ಸಂಸ್ಥೆ ಒಂದು ಮಾಡಿದ್ದು. ಆ ಹುಡುಗರೆಲ್ಲ ಬಂದು, ನಮ್ಮ ಲಿಯೋಗಳೆಲ್ಲ ಬಂದು, ನಿಮ್ಗೆ ಯಾಕೆ ಬಿಂತೆ ಕೊಡಿ, ನಾವು ನೀರು ತರ್ತೀವಿ ಅಂತೇಳಿ ಎಷ್ಟೋ ಒಂದು ಅರ್ಧ ಕಿಲೋಮೀಟರ್ ಹೋಗಿ ನೀರು ತಂದು ನಾವೊಂದು ಸೀನಿಯರ್ನಲ್ಲಿ ಐ ಕ್ಯಾಂಪನ್ನ ಸಕ್ಸಸ್ಫುಲ್ ಆಗಿ ಮಾಡಿದ್ವಿ. ಹಾಗೆ ಅವಾಗ ಏನು ಅಂತಂದ್ರೆ, ಕಷ್ಟಪಟ್ಟರೆ ಅಲ್ವೇ ನಮ್ಗೆ ಅದನ್ನ ಒಂದು ಇದನ್ನು ಏನು ನಾವೇನು ಕಾರ್ಯಕ್ರಮ ಸಫಲವಾಗೋದು ಅಂತೇಳಿ ನಮ್ಗೆ ಒಂದು ಉತ್ಸಾಹವನ್ನು ಕೊಡ್ತಿದ್ರು. ಸಾಕಷ್ಟು ಸ್ನೇಹಿತರುಗಳು ಎಲ್ಲರೂ ಹೇಳಿದ್ದಾರೆ, ಅದನ್ನೇ ಪುನರುಚ್ಚಾರಣೆ ಮಾಡೋದು ಅವಶ್ಯಕತೆ ಅಲ್ಲ. ಆದರೆ ನಾನು ಕಂಡ ಒಂದೆರಡು ವಿಚಾರಗಳನ್ನು ತಮ್ಮ ಮುಂದೆ ಹೇಳಲು ಇಚ್ಛೆಪಡ್ತೇನೆ. ಶ್ರೀನಿವಾಸರವರು ವೈದ್ಯ ವೃತ್ತಿನಲ್ಲಿ, ರಮೇಶ್ ಅಣ್ಣವ್ರು ಹೇಳೋ ರೀತಿಯಲ್ಲಿ ಅವ್ರು ಏನು ಹಣ ಮಾಡಿ ಸಂಪಾದನೆ ಮಾಡಬೇಕು ಅಂತ ಇಚ್ಛೆ ಪಟ್ಟವರಲ್ಲ. ವೆಂಕಟೇಗೌಡರು ಕುಟುಂಬನೇ ಅವತ್ತಿನ ಕಾಲಕ್ಕೆ ಕ್ಯಾತ್ನಾಡಲ್ಲಿ ಬಹಳ ಹೆಸರುವಾಸಿಯಾದಂಥ ಕುಟುಂಬ. ಆ ಕುಟುಂಬದ ಹೆಸರಿನಲ್ಲಿ ಅವರು ತಮ್ಮ ಜೀವನವನ್ನು ತೊಡಗಿಸಿಕೊಂಡು ಈ ಸಮಾಜಕ್ಕೆ ಎಲ್ಲ ಥರದ ವರ್ಗದವರಿಗೆ, ರೈತರಿಗೆ, ಸಾಹಿತ್ಯಕ್ಕೆ, ಕಲೆಗೆ ಎಲ್ಲದಕ್ಕೂ ಕೂಡ ಅವರು ಆಸಕ್ತಿ ಉಳ್ಳವರಾಗಿದ್ದರು. ಅವರು ಮೈಸೂರಿನಲ್ಲಿ ನಡೆದ ದಸರಾ ಉದ್ಘಾಟನೆಯನ್ನು ಪುಟ್ಟಯ್ಯ ಅಂತ ಒಬ್ಬರು ಕೋಟೆಯವರು, ದೊಡ್ಡ ಕುಟುಂಬ, 100-150 ಜನ ಒಂದೇ ಕುಟುಂಬದಲ್ಲಿ ಇರುವಂಥವ್ರು, ಅವ್ರನ್ನ ಗುರುತಿಸಿ ಮೈಸೂರು ದಸರಾವನ್ನು ಉದ್ಘಾಟನೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಎಚ್.ಎನ್. ನಾಗರಾಜ್ ಅವರು, ಸ್ವಾಮೀಜಿ ಆಗಿರೋರು, AC ಆಗಿದ್ರು ಇಲ್ಲಿ. ಅವ್ರು ಉದ್ಘಾಟನೆ ಮಾಡಿದ್ರೆ ಆ ಕುಟುಂಬನ ನೋಡಲೇಬೇಕು ಅಂತೇಳಿ ನಮ್ಮೆಲ್ಲರನ್ನು ಕೂಡ ಕೋಟೆಗೆ ಕರ್ಕೊಂಡೋಗಿ, ಆ ದೊಡ್ಡ ಕುಟುಂಬ ಹೇಗಿತ್ತಪ್ಪ ಅಂದರೆ, ಅಡುಗೆ ಮಾಡೋದಕ್ಕೆ 5-6 ಜನ ಹೆಂಗಸರುಗಳು, ಕುರಿಗಳು ಮೇಯಿಸೋದಕ್ಕೆ ಸುಮಾರು ಜನ, ಹೊಲ ಒಳೋದಕ್ಕೆ ಸುಮಾರು ಜನ, ಒಟ್ಟು 100 ಜನದ ಮೇಲಿದ್ದಂಥ ಕುಟುಂಬನ ಕರ್ಕೊಂಡೋಗಿ ತೋರಿಸ್ತಂಥವ್ರು. ಶ್ರೀರಂಗಪಟ್ಟಣ ದಸರಾ ಉದ್ಘಾಟನೆ ಮಾಡೋ ಸಂದರ್ಭದಲ್ಲಿ ಆಲ್ರೆಡಿ ಶ್ರೀನಿವಾಸ್ ಅಂತ ಅನ್ನೋರು ಕೂಡ, ಅವರು ಕೂಡ ಪ್ರಗತಿಪರ ರೈತರು. ಅವ್ರ ಚಿಂತನೆ ಹೇಗಿದ್ದಪ್ಪ ಅಂದರೆ, ಒಬ್ಬ ಒಳ್ಳೆ ರೈತ ಇದ್ದರೆ, ಒಬ್ಬ ಕಲೆಗಾರ ಇದ್ದರೆ, ಒಬ್ಬ ಭಾಳ ಕುಂಠಿತವಾಗಿದ್ದ ಕುಟುಂಬ ಇದ್ದರೆ ಅಂಥದ್ದನ್ನು ಮಾಡುವಂಥ ಕಲೆ ಅವರಲ್ಲಿತ್ತು. ನಿಜವಾಗ್ಲೂ ಕೂಡ ಅವರು ಇನ್ನೂ ಕೆಲವು ದಿವಸ ನಮ್ಮ ಜೊತೆಗೆ ಇರಬೇಕಾಯಿತು. ಅವರ ಕೊಡುಗೆಯಾಗಿ ಅವರಿಗೆ ಒಳ್ಳೆ ಮಗ ಇದ್ದಾನೆ. ನಿಜವಾಗ್ಲೂ ಕೂಡ ಅಭಿಯವರು ಒಂದು ಎಲೆಮರೆ ಕಾಯಾಗಿ, ನಿಜವಾಗ್ಲೂ ಕೂಡ ನಾನು ಅವರ 2-3 ಸಭೆಗಳಲ್ಲಿ ಅವ್ರ ಮಾತನ್ನು ಕೇಳಿದ್ದೇನೆ. ನಾವು ಬೇರೆಯವರೆಲ್ಲ ಗುರುತಿಸ್ಕೊಂಡು ಎಲ್ಲ ಥರ ಮಾತಾಡಿದ್ರು ಕೂಡ ಅವರು ಹೆಚ್ಚಿಗೆ ಮಾತಾಡಿದ್ರು ಭಾಳ ವಿಚಾರವನ್ನು ತಿಳ್ಕೊಂಡಿದ್ದಾರೆ. ಅವರು ಕೂಡ ಹೆಚ್ಚಿನ ರೀತಿಯಲ್ಲಿ, ಡಾಕ್ಟರ್ಗಿಂತ ಹೆಚ್ಚಿನ ರೀತಿಯಲ್ಲಿ ಅವ್ರ ಹೆಸರನ್ನು ಉಳಿಸ್ತಾರೆ. 2005-6ರಲ್ಲಿ ನಾನು ಮೈಸೂರು ರಂಗಾಯಣದ ವಿದ್ಯಾರ್ಥಿ ಆಗಿದೆ. ಅದು ಮುಗಿದ ಮೇಲೆ ನಾನು ಮಂಗಳಮುಖಿಯಾಗಿ ಒಂದು ನಾಟಕ ಮಾಡಿಸಿದೆ, ಪೌರಾಣಿಕ ನಾಟಕ. ನನಗೆ ಡಾಕ್ಟ್ರು ಅಂತ ನನ್ನ ಕ್ಯಾಪ್ಟನಲ್ಲೇ ಓದಿರೋದ್ರಿಂದ ನನಗೆ ಡಾಕ್ಟ್ರು ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಬಿಟ್ಟರು ನಾನು ದೊಡ್ಡೇಗೌಡರು ಚಂದ್ರಪ್ರಭಾ ಅನ್ನೋದು ಡಾಕ್ಟರ್ ಸದ್ಯ ಗೊತ್ತಿರಲಿಲ್ಲ.
ಏನು ಮಂಗಳಮುಖಿಯವ್ರು ನಾಟಕ ಮಾಡ್ತಾ ಇದ್ದಾರೆ ಅಂತ ಡಾಕ್ಟರ್ ಸರ್ ನಾಟಕ ನೋಡಕ್ ಬಂದಿದ್ರು. ಅವಾಗ ಆ ನಾಟಕ ನೋಡಿ ಪೌರಾಣಿಕ ನಾಟಕನ ಚಂದ್ರಪ್ರಭ ನಮ್ಮ ಊರಿನ ಪಕ್ಕ ದೊಡ್ಡೇವಳಗುಪ್ಪು ಗ್ರಾಮದವರು ನಾನು ತುಂಬಾ ಖುಷಿ ಆಯ್ತು ಅಂತ ಅವತ್ತು ನನ್ನ ಬೆನ್ನು ತಟ್ಟಿ ಕ್ಯಾತ್ನಳ್ಳಿ ಗ್ರಾಮಕ್ಕೆ ವಿವೇಕಾನಂದ ಮಂದಿರ ಕರ್ಕೊಂಡು ಫಸ್ಟ್ ನನಗೆ ಒಂದು ದೇವರ ಸನ್ನಿಧಾನದಲ್ಲಿ ಒಂದು ಸನ್ಮಾನ ಮಾಡಿದ್ರು. ನನಗೆ ಅವತ್ತು ಬೆನ್ನು ತಟ್ಟಿದ್ರು 2006ರಲ್ಲಿ. ಅಲ್ಲಿಂದ ಇಲ್ಲಿ ತನಕ 2018 25 ಅಂದ್ರೆ 18 ವರ್ಷ ನಾನು ನಿಜವಾಗ್ಲೂ ಎಲ್ಲಾ ವಿಭಾಗದಲ್ಲೂ ತುಂಬಾ ಬೆನ್ನು ತಟ್ಟಿ ಕಳ್ಸವ್ರೆ. ಆಮೇಲೆ ನಾನು ಯಾವ್ದಾರು ಈಗ ನಾನು ಕಲರ್ಸ್ ಕನ್ನಡದಲ್ಲಿ ಯಾವ್ದಾರ ಒಂದು ಸ್ಕ್ರಿಪ್ಟ್ ಅದು ಇದು ಅಂತ ಮಾಡಿದಾಗ ಚಂದ್ರಪ್ರಭ ತುಂಬಾ ಚೆನ್ನಾಗಿ ಮಾಡಿದ್ರಿ ಎಲ್ಲರೂ, ಚೆನ್ನಾಗಿ ಮಾಡಿದ್ರೆ ಚಂದ್ರಪ್ರಭ ನೀವು ಚೆನ್ನಾಗಿ ಮಾಡಿಲ್ಲ ಅಂತ ಹಿಂಗೆ ಹೇಳ್ತಾ ಇದ್ರು. ಆಮೇಲೆ ಪ್ರತಿ ಸಲನೂ ಹೇಳ್ತಾ ಇದ್ರು ಚಂದ್ರಪ್ರಭ ಎಲ್ಲ ಮಾಡ್ತಾ ಇದ್ರಿ, ಬಿಗ್ ಬಾಸ್ ಹೋಗ್ರಿ ಹೋಗ್ರಿ ಅಂತಾನೆ ಹೇಳ್ತಾ ಇದ್ರು. ಇಲ್ಲ ಸರ್ ಈ ವರ್ಷ ಮಿಸ್ ಆಗಿರ್ಬೋದು, ನಾನು ಮುಂದಿನ ವರ್ಷ ಒದೇ ಹೋಯ್ತೀನಿ ಸರ್ ಅಂತ ಹೇಳ್ತಾ ಇದ್ದೆ. ಆಮೇಲೆ ಈ ವರ್ಷ ನಾನು ಬಿಗ್ ಬಾಸ್ ಹೋದೆ. ಬಟ್ ಹೋಗ್ಬೇಕಾದ್ರೆ ಫೋನ್ ಮಾಡೋಣ ಅಂತಿದ್ರೆ ಚಾನಲ್ ಇಂದ ಯಾರಿಗೂ ಹೇಳ್ಬಿಡಿ ಅಂತ ಹೇಳಿದ್ರು. ನಾನು ಹೋದಾದ್ಮೇಲೆ ಡಾಕ್ಟರ್ ಸರ್ ಒಬ್ರು ಮಾತ್ರ ಫೋನ್ ಮಾಡಿ ಹೇಳಿ ಅಂತ ನಾನು ಯಾರಿಗೂ ಫೋನ್ ಕೊಟ್ಟಿದ್ದೆ ಅವ್ರಿಗೆ ಹೇಳಿದೆ. ಅವರು ಡಾಕ್ಟರ್ ಸರ್ ಹೇಳಿದ್ರು. ಅದೇನೋ ಗೊತ್ತಿಲ್ಲ, ಅಲ್ಲಿಂದ ಬಂದ ತಕ್ಷಣ ನನಗೆ ML ಸರ್ ಅಮಿತ್ ಸರ್ಗೆ ಹಿಂಗೆ ಇದಾಗಿದೆ, ಉಸಿರು ತಪ್ಪಿದ್ದಾರೆ, ಆಟ ಆಗಿದೆ ಅಂದ್ರು. ಅಲ್ಲಿಗೆ ಬಂದ ತಕ್ಷಣ ಅಮಿತ್ ಸರ್ನ ಭೇಟಿ ಮಾಡ್ಕೊಂಡು ಮಾತಾಡ್ಸ್ಕೋಗೋಣ ಅಂತ ಬಂದೆ. ಆಗ ಅಮಿತ್ ಸರ್ ಹೇಳಿದ್ರು, ಚಂದ್ರಪ್ರಭ ನಾನ್ ಚೆನ್ನಾಗಿದ್ದೀನಿ, ಡಾಕ್ಟರ್ ಸರ್ ಹಿಂಗೆ ಆಗ್ಬಿಟ್ಟೈತೆ, ಆಸ್ಪತ್ರೆಗೆ ಸೇರ್ಸೋರೆ ಅಂದ್ರು. ಹೌದು ಸರ್, ಯಾವತ್ತು ಸರ್ ಯಾವ ಆಸ್ಪತ್ರೆ ಅಂತ ಕೇಳ್ತಾರೆ. ಯಾವತ್ತು ನೈಟು ಮಲೆಮಹದೇಶ್ವರ ಬೆಟ್ಟದಲ್ಲಿ ಪೂಜೆ ಇರೋದ್ರಿಂದ ಅದು ಮುಗಿಸ್ಕೊಂಡು ಬರೋಣ ಅಂತ ಅಲ್ಲಿ ಬೆಟ್ಟದಲ್ಲಿ ಇದ್ದೆ. ಅವಾಗ ನನಗೆ ನಮ್ಮ ಆತ್ಮೀಯ ಸ್ನೇಹಿತರು ಶ್ರೀಧರ್ ಅವರು ಹೇಳಿದ್ರು ಹೀಗೆ ಡಾಕ್ಟರ್ ಸರ್ ತಿರೋದ್ರು ಅಂತ. ಅವತ್ತು ಬರೋಕ್ಕಾಗಲಿಲ್ಲ. ನಿಜವಾಗ್ಲೂ ನಾನು ತುಂಬಾ ಹೆಮ್ಮೆಯಿಂದ ಹೇಳ್ಕೊತೀನಿ, ಅವರು ನನ್ನ ತುಂಬಾ ಪ್ರೀತಿ ಮಾಡಿದ್ದಾರೆ ಡಾಕ್ಟರ್ ಸರ್. ಅವ್ರ ಮನೇಲಿ ಒಂದು ನಾಟಕ ಮಾಡಿಸ್ಬೇಕು, ನಾನು ಯಾವಾಗ ಮಂಗಳಮುಖಿಯಾಗಿ ನಾಟಕ ಮಾಡಿಸ್ದೆ, ಚಂದ್ರಪ್ರಭು ಅಲ್ಲಿರೋದಕ್ಕೆ ನಾಟಕ ಮಾಡಿಸೋದಕ್ಕಿಂತ ಹೆಚ್ಚಾಗಿ ನೀವು ಇಲ್ಲಿ ನಮ್ಮ ಸ್ಥಳೀಯ ನಮ್ಮ ಲೋಕಲ್ ಅಲ್ಲಿ ನಾಟಕ ಮಾಡಿಸ್ಬೇಕು ಚಂದ್ರಪ್ರಭಾ ಅಂತ ಹೇಳಿದ್ರು. ನಾವು ಇಲ್ಲಿ ಸ್ಟೇಷನ್ ಒಂದು ನಾಟಕ ಮಾಡಿಸಿ ಹೈಯೆಸ್ಟ್ 50 ಶೋ ಮಾಡಿದ್ರು ಇಲ್ಲಿ ಅಕ್ಕಪಕ್ಕ ಎಲ್ಲವ. ಬೆಳಿಗ್ಗೆ ಹೋದ್ರೆ ಸಂಜೆ ತನಕ ಅವ್ರು ಹೇಳ್ತಾ ಇದ್ರು, ಚಂದ್ರಪ್ರಭಾನೇ ನಾನು ಇವತ್ತು ನಮ್ಮ ಮನೆಗೆ ಹೇಳ್ಬಿಡಿ, ನಮ್ಮ ಮಿಸ್ಸಸ್ ಹೋಗ್ಬಿಡ್ತಾರೆ, ನಾವು ನಾಟಕ ಮಾಡಕ್ ಹೋಗ್ತಾವೆ ಅಂದ್ರೆ ನೀವು ಬೆಳಿಗ್ಗೆ ಹೊತ್ತಿಗೆ ಬಂದ್ಬಿಡಿ, ನಮ್ಮನೆ ತಿಂಡಿ ಕಾಫಿ ತಿಂದ್ಬಿಟ್ಟು ನಮ್ಮ ಮಿಸ್ಸಸ್ ಏನಾರು ಕೇಳಿದ್ರೆ ಆಸ್ಪತ್ರೆಗೆ ಹೋಗ್ತಾವೆ ಅಂತ ಹೇಳಿ ಆಮೇಲೆ ಅಲ್ಲಿಂದ ನಾಟಕ ಮಾಡಕ್ ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರ ಕೆಲಸನ ಮರೆದ್ರು. ನಮ್ಮ ನಾಟಕದಲ್ಲಿ ದುಡ್ಡು ಸಿಗ್ಲಿಲ್ಲ ಅಂದ್ರೂ ಎಲ್ಲಾ ಕಡೆ ಇಡೀ ಕೇರ್ಪೇಟೆ ಸುತ್ತಮುತ್ತ 50 ಶೋ ಮಾಡಿಸಿದ್ರು. ನಿಜವಾಗ್ಲೂ ಅವ್ರನ್ನ ನಿಜವಾಗ್ಲೂ ಹೇಳಿದ್ರೆ ಪದಗಳು ಸಾಕು. ನಿಜವಾಗ್ಲೂ ಅವ್ರು ಮತ್ತೊಮ್ಮೆ ಹುಟ್ಟು ಬರ್ಲಿ ಅಂತ ಕೇಳ್ಕೊತೀನಿ. ನಾನಿವತ್ತು ಸ್ಥಾನದಲ್ಲಿ ಇದ್ದೀನಿ ಅಂದ್ರೆ ನಿಜವಾಗ್ಲೂ ಮುಖ್ಯ ಕಾರಣ ಡಾಕ್ಟರ್ ಸರ್ ಅಂತ ಹೇಳಕ್ಕೆ ತುಂಬಾ ಹೇಳ್ತೀನಿ. ಮತ್ತೊಮ್ಮೆ ಹುಟ್ಟು ಸರ್. ಒಬ್ಬ ತೇಜಸ್ವಿ ಅಂತ ಅನ್ಕೋತೀನಿ. ನನಗೆ ಶ್ರೀನಿವಾಸ್ಗೆ ಅಷ್ಟೇ ಸಮರ್ಥನೀಯವಾದ ಒಂದು ಶ್ರೇಷ್ಠವಾದ ಕೊಡುಗೆ ಅಂತಿದ್ರೆ ಅವರಿಗೆ ಭೂಮಿ ಮೇಲೆ ಅಭಿನವ್ ಡಾಕ್ಟರ್. ನಂಗೆ ಬಹಳ ಪ್ರಿಯನಾದ ಮನುಷ್ಯ ಹುಡುಗ. ನಿಜವಾಗ್ಲು ಅಂದ್ರೆ ಒಂದು ಸರಳತೆ, ಒಂದು ದೂರದರ್ಶಿತ್ವ, ಒಂದು ಇವತ್ತಿನ ಅವರ ಆ ಕಾಲದ ಜನರೇಷನ್ ಒಂದು ಮೌಲ್ಯದ ಪ್ರತಿಪಾದಕರಾಗಿದ್ರೆ ಈ ಜನರೇಷನ್ ಏನ್ ಬೇಕು ಅಂತ ತೇಜಸ್ವಿ ಗುಣಗಳು ಏನೇನಿದೆ, ಸೂಕ್ಷ್ಮಗಳು ಎಲ್ಲರೂ ಯಾವ್ದಿದೆ ಬಂದ್ ಮಾಡೋದು. ಒಂದು ವಿಟ್ ಅಂತ ಕರಿತೀವಿ, ಇಂಗ್ಲಿಷ್ ವಿಟ್ ಅಂತ ಕರಿತೀವಿ, ಕನ್ನಡದಲ್ಲಿ ಶ್ಲೇಷಾರ್ಥ ಅಂತ ಕರಿತೀವಿ. ತಮ್ಮ ಒಂದೇ ಪದ ಮಾಡೋದು, 2 ಅರ್ಥಗಳನ್ನ ಒಡೆದು ನೋಡೋದು. ಒಬ್ಬ ಮನುಷ್ಯನ ಕೂಲಂಕುಷವಾಗಿ ಎಲ್ಲ ನೋಡಿ ತನಗನಿಸಿದ ಭಾಷೆಯಲ್ಲಿ ಸರಳವಾಗಿ ಹೇಗೆ ವ್ಯಂಗ್ಯೋಕ್ತಿಯಲ್ಲಿ ಬಳಸಬಹುದು ಅನ್ನೋದು ಸಿದ್ಧಿಸ್ಬಿಟ್ಟಿದೆ ಡಾಕ್ಟರ್ಗೆ, ಮರಿ ಡಾಕ್ಟರ್ಗೆ. ಅವರು ಸರಳವಾಗಿ ಆರಾಮಾಗಿ ಓಡಾಡ್ಕೊಂಡು ಪ್ರತಿಯೊಂದಕ್ಕೂ ಫಂಕ್ಷನ್ ಮಾಡ್ಕೊಂಡು ಈ ತರ ಬಂದು ಎಲ್ಲ ಫಂಕ್ಷನ್ ಹೋಗ್ತಾರೆ. ನಾನು ಯಾವ್ದಾದ್ರು ನೋಡಿದ್ರೆ ನಮ್ಗೆ ಯಾವ್ದಾದ್ರು ನಾಟಕ ಇದ್ದಾರೆ, ಅಷ್ಟೂ ನಾಟಕಗಳನ್ನ ನೋಡಿದ್ದಾರೆ ಕನ್ನಡ. ಪುಟ್ಟಣಯ್ಯನವರು ಅಷ್ಟೇ ಅಷ್ಟು ನಾಟಕಗಳನ್ನ ನೋಡ್ತಾ ಇದ್ರು ಕರೆಸಿ. ನನಗೆ ಒಬ್ಬೊಬ್ಬರಿಂದ ಹಿರಿಯರು ಈ ತಲೆಮಾರಿನ ಪಾಂಡವಪುರದಲ್ಲಿ ಅನೇಕ ಜನ ಜಾಗ ಖಾಲಿ ಆದಾಗೆಲ್ಲ ಬೇಜಾರಾಗೋದು ಯಾವುದು ಅಂದ್ರೆ, ನನ್ನ ನಾಟಕಗಳನ್ನ, ನಮ್ಮ ವಿಚಾರಗಳನ್ನ ನಾನು ಹೇಳ್ಬೇಕಾದಂತ ಅನೇಕ ಸೂಕ್ಷ್ಮವಾದ ಹೋರಾಟದ ಸಂಬಂಧಿತವಾದ ನಾಟಕದಲ್ಲಿ ಹೇಳ್ತಾ ಇದ್ದಂತ ವಿಚಾರಗಳನ್ನೆಲ್ಲ ಅದನ್ನು ಗಮನಿಸ್ತಾ ಇದ್ದಂತ ಒಂದು ತಲೆಮಾರು ಹೊರಟೋಗ್ತಾ ಇದೆ. ಮುಂದಿನ ತಲೆಮಾರು ಸಿದ್ಧಗೊಳಿಸಕ್ಕೆ ಹೇಳ್ತಾ ಇದ್ದೀವಿ. ಈ ಎರಡು ನಡುವಿನ ಸಂಘರ್ಷದಲ್ಲಿ ನಾನಿದ್ದೇನೆ. ಸಾಹಿತ್ಯ ಅದಕ್ಕೆ ನೀವು ಸಾಹಿತ್ಯ ಭವನ ಕಟ್ಟಿದ್ದೀರಪ್ಪ, ಪುಸ್ತಕಗಳೆಲ್ಲ ಇಟ್ಟಿದ್ದೀರಿ. ಕಾಲೇಜ್ ಹುಡುಗರೇನಾದ್ರು ಹೈಸ್ಕೂಲ್ ಹುಡುಗರೇನೋ ಓದಕ್ಕೆ ಬಂದಿರಲಿ ತೊಡಗಿಸ್ಕೊಳ್ತಾ ಇದ್ರೆ ಸಾಹಿತ್ಯ ಚಳವಳಿ ಮುಂದಕ್ಕೆ ತೊಗೊಂಡು ಹೋದ್ರೆ ಇನ್ನೊಂದು 4-5 ವರ್ಷ 10 ವರ್ಷಕ್ಕೆಲ್ಲ ಕಾರ್ಯ ಆಗ್ಬಿಡ್ತೀರಿ ನೀವು. ಇನ್ನು 15 ವರ್ಷ ಇರ್ತೀರಿ ನೀವು ಇಬ್ಬರು. ಆಮೇಲೆ ಅವ್ರಿಗೆ ಅಭಿನವ ಒದಗಿದ್ದಾರೆ. ನಮಗೆ ಮುಂದಿನ ತಲೆಮಾರಿ ಮಿಕ್ಕದವರಿಗೆಲ್ಲರಿಗೂ ಸಾಹಿತ್ಯ ಪ್ರೀತಿ, ಸಂಗೀತ ಮತ್ತು ನನ್ನ ವೃತ್ತಿಯನ್ನ
ಅವ್ರು ಡಾಕ್ಟ್ರು, ನಾವು ಆ್ಯಕ್ಟ್ರು ಅಷ್ಟೇ. ಅವರು ಭೌತಿಕವಾಗಿ ಟ್ರೀಟ್ಮೆಂಟ್ ಭೌತಿಕವಾಗಿ ಎಲ್ಲ ಕೊಡ್ತಾ ಇರ್ತಾರೆ, ನಾವು ಸಾಧ್ಯ ಇದ್ದರೆ ರಂಜನೆ ಮೂಲಕ ಮತ್ತೊಂದ್ರ ಮೂಲಕ ಹೇಳೋ ಪ್ರಯತ್ನ ಮಾಡ್ತಾ ಇರ್ತೀವಿ. ಆದರೆ ಅದಕ್ಕೊಂದು ಪ್ರೀತಿ, ಯಾರೋ ನಮ್ಮ ಜಿಲ್ಲೆಯ ಒಬ್ಬ ಹುಡುಗ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದಾನೆ, ಅದನ್ನೊಂದು ಪ್ರೀತಿ ಮಾಡಬೇಕು ಅನ್ನೋದು ಕೆಲವೇ ಜನಕ್ಕೆ. ಆಮೇಲೆ ಜಾತಿಯನ್ನ ವಿಮುಕ್ತರಾಗಿ ಜಾತಿಯಿಂದ ದೂರ ನಿಂತ್ಕೊಂಡು ನೋಡೋದಿದೆಯಲ್ಲ, ಅದಂತೂ ತುಂಬಾ ಕಷ್ಟದ ಕೆಲಸ. ಹಿಂಗೆ ಅದು ಸಿಕ್ತು ಕಣ್ರಿ, ಡಾಕ್ಟ್ರಿಗೆ ಅದು ಚೆನ್ನಾಗಿ ಸಿಕ್ಸಿತ್ತಪ್ಪ. ಯಾವತ್ತೂ ನನ್ನ ಎಲ್ಲೂ ನೋಡಲೇ ಇಲ್ಲ. ನಮ್ಗೆಲ್ಲ ಶಾಪ್ಗಳಿರುತ್ತೆ, ಆದರೆ ಆ ಶಾಪ್ಗಳನ್ನ ಕರೆದು ಶಾಪಗ್ರಸ್ತ ಗಂಧರ್ವ ಅಷ್ಟೇನೆ, ಅದನ್ನ ನಿಮ್ಮ ಜೊತೆ ಇರಬೇಕಾದ್ರೂ ನಾವು ಪ್ರೀತಿಯಿಂದ ಎಲ್ಲ ಫಂಕ್ಷನ್ಗಳು ಕರೆಯೋದು. ಮತ್ತೆ ನಾನು ಸಾರ್ ಸಿಗಲ್ಲ ಸಾರ್, ಮತ್ತೆ ಬೇಡ ಸಾರ್, ನಮ್ಮ ಬಾಯಿಗೆ ಕೆಲಸ ಏನೋ ಕೆಲಸ ಆಗಿದ್ರೆ ಇಲ್ಲ ಹಾಕಿರ್ತೀವಿ, ನೀವು ನೋಡಿ ಬಿಡುವಾಗ ಬಂದ್ಬಿಡಿ. ಇವತ್ತು ಅವ್ರು ಯಾರು ಹಾಕಿಲ್ಲ, ನಾನೇನು ಬಂದಿದ್ದೀನಿ, ಇದನ್ನೇ ವಿಪರ್ಯಾಸ ಆ ಥರನೇ. ಐರನ್ ಬದುಕಿನ ಐರನ್ಗಳು ಯಾರಲ್ಲಿ ತೊಗೊಂಡೋಗ್ತದೆ ಅಂತ. ಪ್ರತಿಯೊಂದು ಸಾವು ನಿಗೂಢವಾಗಿರ್ತದೆ, ಕೆಲವರು ಸಾವುಗಳು ಕಾಡುತ್ತೆ, ಎಷ್ಟೋ ವರ್ಷಗಳ ನಂತರವೂ ಮಾತಾಡ್ತಾರೆ. ಬೆಳಗ್ಗೆ ನಾನು ರಿಲೇಟ್ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಇನ್ನು 10 ವರ್ಷ, 20 ವರ್ಷ, 30 ವರ್ಷ ಹೋದ್ರು ಡಾಕ್ಟರ್ ಶ್ರೀನಿವಾಸ್ ತಬ್ಬರು ಇದ್ರು ಅಂತ ಇವಾಗ ಸಾಹೇಬ್ರು ಹೇಳ್ದಂಗೆ, ಗುರುಗಳು ಹೇಳ್ದಂಗೆ ಅಲ್ಲಿಗೆ ಬಂದು ನಿಂತ್ಕೊಳ್ಳೋದಂದ್ರೆ ಅವರು ಒಂದು ಕಾರ್ಯಕ್ರಮ ಮಾಡ್ತಾರೆ, ದತ್ತಿ ಮಾಡ್ತಾರೆ, ಅದ್ರ ಮೂಲಕ ಮಕ್ಕಳ ನಾಟಕೋತ್ಸವ ಮಾಡ್ಬೋದು, ನಾಟಕ ಮಾಡ್ಬೋದು, ಮತ್ತೊಂದೇನೋ ಮಾಡ್ಬೋದು. ಯಾವುದೋ ತಂದೆ ಹೆಸರಲ್ಲಿ ಅದ್ಭುತವಾದ ಒಂದು ಶ್ರೇಷ್ಠವಾದಂಥ ರೈತನಿಗೆ ಪ್ರಶಸ್ತಿ ಕೊಡ್ಬೋದು, ಶ್ರೇಷ್ಠ ರೈತ ಅಂತ, ಅಥವಾ ಶ್ರೇಷ್ಠ ಡಾಕ್ಟರ್ ಅಂತ ಕೊಡ್ಬೋದು, ಏನೋ ಒಂದು ಮಾಡ್ಬೋದು. ಅದೊಂದು ಅಚ್ಚುಕಟ್ಟಾದೊಂದು ನೀವೇ ಒಂದು ಚೌಕಟ್ಟನ್ನು ಹಾಕೊಂಡು ಆ ಕಾರ್ಯಕ್ರಮವನ್ನು ರೂಪಿಸ್ಕೊತೀರಿ, ಅದು ಮುಂದಕ್ಕೆ ತೊಗೊಂಡೋಗುತ್ತೆ, ಅದು ಉಳಿತದೆ. ಆ ಮೊಮ್ಮಗಂಗ ಇನ್ಯಾರು ಬರೀ ಮಗಂಗ ಆ ಕಾಲಕ್ಕೆ ನಮ್ಮ ತಾತ ಒಬ್ಬರು ಡಾಕ್ಟರ್ ಆಗಿದ್ರಂತೆ. ಡಾಕ್ಟರ್ ಆಗಿ ಅವರು ಗದ್ದೆಗೆ ಹೋಗೋಬರೋರೆಲ್ಲ ಮಾತಾಡ್ತಾ ಇದ್ರಂತೆ, ನಾಟಕ ಮಾಡಿಸ್ತಾ ಇದ್ರಂತೆ, ಸಂಗೀತ ಕೇಳಕ್ ಹೋಗ್ತಾ ಇದ್ರಂತೆ, ಪುಸ್ತಕ ಓದ್ತಾ ಇದ್ರಂತೆ, ಜೊತೆಗೆಲ್ಲ ತಿರುಗ್ತಾ ಇದ್ರಂತೆ, ಒಬ್ಬರೊಬ್ರು ಎಲ್ಲ ಮೇಲೆ ಕೈ ಹಾಕೊಂಡು ತಮಾಷೆ ಮಾಡ್ತಾ ಇದ್ರಂತೆ. ಬರೀ ವೈಟ್ ಕಾಲರ್ ಡಾಕ್ಟರ್ ಅಲ್ಲ ಅವರು. ನಮ್ಮ ಪುಟ್ಟಣ್ಣನಂತರ ರಾಜಕಾರಣಿ ಎಲ್ಲ ಕೈ ಹಾಕೊಂಡು ಬಾ ಚೆನ್ನಾಗಿದೆ, ಏನ್ ಮಾಡ್ತಿದೆ, ಊಟ ತಿಂಡಿ ಮಾಡದ ಅಂತ ಅವ್ರ ಭಾಷೆಯಲ್ಲಿ ಮಾತಾಡಿಸ್ತಾ ಇದ್ರು ಅನ್ನೋ ತರ ಇದೆಯಲ್ಲ. ಈ ಸರಳತೆಯೇ ಒಂದು ದೊಡ್ಡ ರೂಪಕವಾಗಬೇಕು. ಅದಕ್ಕಾಗಿ ಬೆಳಗ್ಗೆ ನಾನು ಹೇಳ್ತಾ ಚರ್ಚೆಯನ್ನು ಒಂದಿತ್ತು, ನಾನು ಹೇಳ್ತಾ ಇದ್ದೆ, ಗಾಂಧಿ ಪರ ಇರೋದು ಇಡೀ ಭಾರತದಲ್ಲಿ, ಇಡೀ ಜಗತ್ತಲ್ಲಿ ನಡೀತಾರೋ ಚರ್ಚೆ ಇದು. ಗಾಂಧಿ ಒಳ್ಳೆಯವನು, ಗಾಂಧಿ ಕೆಟ್ಟವನು, ಗಾಂಧಿ ಮಾಡಿ ಸರಿ, ಗಾಂಧಿ ಮಾಡಿ ಸರಿ ಇಲ್ಲ, ಗಾಂಧಿ ಮಾರ್ಗ ಸರಿ ಅಂತ ಒಬ್ಬ, ಇಲ್ಲ ನೆಹರು ಮಾರ್ಗ ಸರಿ ಅಂತ, ಬೆಲೆ ಇಬ್ಬರು ಮಾರ್ಗನೂ ಸರಿ ಇಲ್ಲ, ಅಂಬೇಡ್ಕರ್ ಮಾರ್ಗ ಸರಿ ಅಂತ ಒಬ್ಬ ಚರ್ಚೆ, ಇನ್ನೊಬ್ಬ ಪೆರಿಯಾರ್ ಸರಿ ಅಂತ ಇನ್ನೊಬ್ಬ, ಇಲ್ಲ ಶಂಕರಾಚಾರ್ಯ ಸರಿ. ಈ ಚರ್ಚೆ ಸಿಕ್ಕಾಬಿಟ್ಟು ಇಡೀ ದೇಶದ ಬರ್ತಿ ನಡೀತಾ ಇದೆಯಲ್ಲ. ಆದ್ರೆ ಮತ್ತೆ ನಾನು ಹೇಳಿದೆ, ನೀನು ಹೆಂಗೆ ಗಾಂಧಿ ಶ್ರೇಷ್ಠ, ಇದೇ ಶ್ರೇಷ್ಠತೆ ಕಣೋ. 175 ವರ್ಷಗಳ ನಂತರವೇ ಗಾಂಧಿ ಎನ್ನುವ ಒಂದು ಜೀವವನ್ನು ಮತ್ತೆ ಪುನರ್ವಿಮರ್ಶೆಗೆ, ಪುನರ್ವ್ಯಾಖ್ಯಾನಕ್ಕೆ ಒಳಪಡಿಸ್ತಾ ಇಲ್ವಲ್ಲ, ಇದೇ ದೊಡ್ಡ ಯಶಸ್ಸು. ಅವರ ನಂತರ ಎಷ್ಟೊತ್ತು ನಿಂತ್ಕೊಂಡು ಅನೇಕರು ಮಾತಾಡಿ ತಮ್ಮ ಪ್ರೀತಿಯನ್ನು ಹಂಚ್ಕೊಂಡ್ರಲ್ಲ ಭಾವನಾತ್ಮಕವಾಗಿ. ಅದರಲ್ಲಿ ಎಲ್ಲರೂ ಸೋಗೆ ಇರಬೇಕು ಅಂತ ಏನಿಲ್ಲ, ಅಲ್ಲಿ ದಾರ್ಷ್ಟ್ಯತೆ ಇರಬೇಕು ಅಂತ ಏನಿಲ್ಲ. ಪ್ರೀತಿಯನ್ನ ಅಂತರಾಳ ಯಾರು ಅನುಭವಿಸಿರ್ತಾರೆ, ಖುಷಿಯಿಂದ ಇರ್ತಾರೆ, ಅವರೆಲ್ಲರೂ ಅದನ್ನು ಮಾತಾಡಿರ್ತಾರೆ, ಅದನ್ನ ಮನಸ್ಪಿಚ್ಚಿ ಹೇಳಿರ್ತಾರೆ. ನನಗೆ ಅದಕ್ಕಾಗಿ ಅಂತಹ ವ್ಯಕ್ತಿತ್ವಗಳು ಸದಾ ತಮ್ಮ ಹಳ್ಳಿಯಲ್ಲಿ ಉಳ್ಕೊಂಡ್ರು. ತೇಜಸ್ವಿ ತರ ತಮ್ಮ ಹಳ್ಳಿಯಲ್ಲಿ ಕ್ಯಾಟಲ್ಲಿ ಪಂಡಪುರ ಇಲ್ಲೇ ಉಳ್ಕೊಂಡು ಆ ಕಾಲಕ್ಕೆ ಕೆಲವೊಂದು ಸರ್ಕಾರ ಯಾರನ್ನೋ ಶಂಕರೇಗೌಡರನ್ನ ಮತ್ತು ಮಾದೇಗೌಡರನ್ನ ಜಿ ಮಾದೇಗೌಡರನ್ನ ಇಟ್ಕೊಂಡು ರಕ್ತ ಎಲ್ಲೋ ಒಂದು ಅಮೆರಿಕಾಗೆ ಹೋಗಿ ಎಲ್ಲೋ ಜಾಬ್ ಕೆಲಸಕ್ಕೆ ತಗೊಂಡು ಒಂದು ಸೆಟ್ಲ್ ಆಗಿ ಮತ್ತೊಂದೇನೋ ಮಾಡ್ಬಿಡ್ಬೋದಾಗಿತ್ತೇನೋ. ಆದ್ರೆ ತನ್ನ ಊರನ್ನ, ತನ್ನ ಹಳ್ಳಿಯನ್ನ ಅದೇ ಇಟ್ಕೊಂಡು ಪಕ್ಕದ ಕೆಲಸ ಮಾಡ್ತಾ ಎಲ್ಲರನ್ನ ನೋಡ್ಕೊಳ್ಳೋದಿದೆಯಲ್ಲ, ಅದನ್ನ ಈ ಆಪ್ತ ಭಾವ, ಈ ಆಪ್ತ ಭಾವವೇ ಡಾಕ್ಟರ್ನ ಬಹುದೀರ್ಘಕಾಲ ಶ್ರೀನಿವಾಸ್ ಡಾಕ್ಟರ್ ಪಾಪ ನಮ್ಮ ಜೊತೆ ಇದ್ರು, ಅದ್ಭುತ ಕೆಲಸ ಮಾಡ್ತಾರೆ, ಒಳ್ಳೆ ಮನುಷ್ಯ ಕಣೆ ಅಂತ ಅನ್ನೋ ಹಾಗೆ ಮಾಡುತ್ತಲ್ಲ, ಇದು ಬಂಗಾರದ ಮನುಷ್ಯನ ಗುಣ. ಈ ಗುಣವನ್ನೇ ನಾವು ಮುಂದಿನ ತಲೆಮಾರಿಗೆ ಪುಸ್ತಕಗಳ ಮೂಲಕ, ಮೌಲ್ಯದ ಮೂಲಕ, ರಂಗಭೂಮಿ ಮೂಲಕ, ನಾಟಕದ ಮೂಲಕ, ಕ್ರೀಡೆಯ ಮೂಲಕ ಹೇಳಿಕೊಡಬೇಕಾಗಿದೆ. ಎಲ್ಲ ದುಡ್ಡಿನ ವಿನಂತಿದ್ದೀವಿ, ಹೌದು ಎಲ್ಲರೂ ಬೇಕು. ನಾನು ಏನೇನಾದ್ರು ಬೈದರೆ ಅದಕ್ಕೆ ನಾವು ತಮಾಷೆ ಮಾಡಿದ್ರೆ, ರೇಗಿಸಿದ್ರೆ, ಅವರು ಹಂಗಿಸಿದ್ರೆ, ಯಾವುದೇ ವಿಚಾರ ಮಾಡಿದ್ರೆ ಅದರಲ್ಲಿ ನಾನು ಅದರೊಳಗೆ ಇದ್ದೀವಿ ಅಂತ ದಯವಿಟ್ಟು ಮುಂಚೆನೇ ಪರಿಭಾವಿಸ್ಕೊಂಡ್ಬಿಡ್ಬೇಕು. ನಾನು ದೂರ ನಿಂತ್ಕೊಂಡು ನಾನು ದೊಡ್ಡದು ಯಾವ ಅಧ್ಯಾತ್ಮದ ಗುರು ಥರ ಮಾತಾಡ್ತಾ ಇಲ್ಲ. ನಾನು ನಿಮ್ಮೊಳಗೆ ನಿಮಗೆ ಹೇಳ್ತಾ ಇರುವುದರ ಮೂಲಕ ನಾನು ಸ್ಪಷ್ಟವಾಗುತ್ತಿದ್ದೇನೆ ಅನ್ನೋ ಭಾವವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಯಾವ ಕ್ಷಣ, ಯಾವ ಗಳಿಗೆ ಏನ್ ಬೇಕಾದ್ರೂ ಆಗ್ಬಿಡ್ಬೋದು. ಆದರೆ ಇರೋಷ್ಟು ದಿನ 4 ಜನಕ್ಕೆ ಹೌದಪ್ಪ ಒಳ್ಳೆ ಮನುಷ್ಯ ಆಗಿಲ್ಲ. ಒಂದು ಸಾವು ಕಾಡದಿದ್ದರೆ, ಒಂದು ಸಾವು ನಿಗೂಢವಾಗಿ ಅರ್ಥ ಮಾಡಿಕೊಳ್ಳಲಾರದಂಥ ವಿಚಿತ್ರವಾದ ರೂಪಕವಾಗಿದ್ದರೆ, ಅದೇ ಒಂದು ದೊಡ್ಡ ಅರ್ಥ ಅಂತ. ಅರ್ಥವಾಗದ ಅರ್ಥ.
ಮೌನದ ಭಾಷೆ ಅಂತಾರಲ್ಲ ಹಾಗೆ. ನನಗೆ ಶ್ರೀನಿವಾಸ್ ಸರ್ ನೋಡಿದಾಗ ಹಾಗೆ ಅನ್ಸುತ್ತೆ. ಬಹುಶಃ ತುಂಬ ವರ್ಷಗಳಿಂದ ನಿಮ್ಮೆಲ್ಲರಿಗಿಂತ ಹೆಚ್ಚು ನಾನು 35 ವರ್ಷಗಳಿಂದ ತರ್ಕೋತೇನೆ ನೀನಾಸಂ ತಿರುಗಾಟ. ಆಗ ಇದರಲ್ಲೂ ಕೂಡ ಬಹಳ ಚೆನ್ನಾಗಾಗ್ತಾ ಇತ್ತು. ನಮ್ಮ ಸಿದ್ದೇಗೌಡರ ಅರಳುಕುಪ್ಪೆಯಲ್ಲಿ ನಾಟಕ ಚಳುವಳಿ ಒಂದು ದೊಡ್ಡ ನಾಟಕ ಸ್ಪರ್ಧೆ ಮಾಡ್ತಾ ಇತ್ತು, ಉತ್ಸವ ನಡೀತಾ ಇತ್ತು. ಅರಳುಕುಪ್ಪೆಯಲ್ಲಿ ತುಂಬ ದೊಡ್ಡ ಕೆಲಸ ಮಾಡಿದ್ರು ಸಿದ್ದೇಗೌಡರು. ಅವಾಗ ಅಲ್ಲಿ ಮೊದಲನೇ ಸರಿ ಕಳಿಸಿದಾಗಲೂ ಅಥವಾ ನಾನು ನಾಗಮಲದಿಂದ ನಾಟಕ ತಗೊಂಡ್ಬಂದಾಗಲೂ ಅನೇಕ ಸರಿ ಇಲ್ಲಿ ಸಿಕ್ಕಿದಾಗ ಅವರು ಮೊದಲನೇ ಫಸ್ಟ್ ಅವ್ರು ಓಡಾಡ್ತಾ ಇದ್ದ ರೀತಿ ಚಟುವಟಿಕೆಯಾಗಿ ಮಾತಾಡ್ತಾ ಇದ್ದಿದ್ದು. ಪ್ರತಿಯೊಂದು ನಾಟಕ ನಾಗಮಲಕ್ಕೂ ಬರೋರು, ಅಲ್ಲೂ ಬೆಲ್ ತಟ್ಟೋರು, ಮಂಡ್ಯದಲ್ಲೂ ಬರೋರು, ಅಲ್ಲೂ ಬೆಲ್ ತಟ್ಟೋರು. ಆಮೇಲೆ ಇಲ್ಲೆಲ್ಲೋ ಸಿಕ್ಕಾಗ ಇನ್ನೊಂದ್ಸಲ ಮಾತಾಡೋರು. ಏನಪ್ಪ ಹತ್ತುವಾಗ ಸ್ಪರ್ಶ ಆಯಿತು, ಬೆನ್ಮೇಲೆ ಮಾತಾಡಿಸ್ತಾ ಇದ್ರು. ನನಗೆ ಅವರು ತುಂಬ ದಿನದ ಡಾಕ್ಟರ್ ಅನ್ನೋದೇ ಗೊತ್ತಿರಲಿಲ್ಲ. ಅವರು ಸಾಮಾನ್ಯರಲ್ಲಿ ಸಾಮಾನ್ಯವಾಗಿ ನೋಡಿಕೊಂಡು ಎಲ್ಲರ ದೇಹವನ್ನು ನೋಡುವಂಥ ಅದ್ಭುತವಾದ ವೈದ್ಯರಾಗಿದ್ರು ಅಂತ. ಆಮೇಲೆ ನನಗೆ ಶ್ರೀನಿವಾಸನ ಅಂತ ಅದು ಗೊತ್ತಿತ್ತು. ಆದರೆ ಡಾಕ್ಟರ್ ಕೆ ವೈ ಶ್ರೀನಿವಾಸ್ ಅವ್ರ ಓಡಾಡಿದ್ದೀನಿ, ಮನೆಗೆ ಓಡಾಡಿದ್ದೀನಿ, ಬಂದಿದ್ದೀನಿ, ತುಂಬ ದಿನ ಇಲ್ಲೆಲ್ಲ ಅನೇಕ ಸಲ ಬೇರೆ ಬೇರೆ ಸಂದರ್ಭಗಳೆಲ್ಲ ತಗೊಂಡಿದ್ದೀನಿ. ಅನೇಕ ಸಿಕ್ಕಾಗೆಲ್ಲ ನನಗೆ ಎಷ್ಟು ಪ್ರೀತಿಯಿಂದ ಮಾತಾಡೋರು ಅಂತಂದರೆ ಅವರು ಅತ್ಯಂತ ಪ್ರೀತಿಯಿಂದ, ಆರ್ದ್ರತೆಯಿಂದ, ಮೈ ದಡವಿ, ಖುಷಿಯಿಂದ ಮಾತಾಡ್ತಾ ಇದ್ದಿದ್ದು ಈಗಲೂ ಕಣ್ಣು ಕಟ್ಟಂಗಿದೆ. ನಾನು ಮುಂಚೆ ಎಲ್ಲ ನಂಬ್ತಾ ಇರಲಿಲ್ಲ, ಋಣ ಅನ್ನೋ ಪದಾಗ ನಂಬ್ತಾ ಇಲ್ಲ ನಾನು. ಅದು ನಿಜವಾಗ್ಲೂ ಹೇಳ್ತೀನಿ, ಅವರೊಂದು 500 ಫಂಕ್ಷನ್ ಕರೆದಿರ್ಬೋದು, ನಾನೊಂದು 2 ಫಂಕ್ಷನ್ ಬಂದಿರ್ಬೋದು ಅಷ್ಟೇ. ಮಿಕ್ಕ ಸಿಕ್ಕಾಗಿಲ್ಲ, ಪರವಾಗಿಲ್ಲ, ಇನ್ನೊಂದ್ಸಲಿ ಕರಿತೀನಿ, ಇನ್ನೊಂದು ಫಂಕ್ಷನ್ ಹೇಳ್ತೀನಿ ಅಂತ. ಅಂದ್ರೆ ಫಂಕ್ಷನ್ ಮಾಡೋದು ನಾನು ಕರೆದಬೇಕು, ಅವ್ರ ಜೊತೆ ಇರಬೇಕು, ಮಾತಾಡಬೇಕು, ಸುಮ್ಮನೆ ಹೇಳ್ಬೇಕು, ಎಲ್ಲ ಹಾಯ್ ಹಲೋ ಅನ್ಬೇಕು, 1 ನಿಮಿಷ ಅಷ್ಟೇ ಪರವಾಗಿಲ್ಲ, ಅಷ್ಟೇ ಪಾಪ ಪ್ರೀತಿ, ಇನ್ನೇನಿಲ್ಲ. ಅವ್ರೊಂದು 500 ಫಂಕ್ಷನ್ ಕರೆದು ಯಾವ ಪ್ರತಿ ಸೇರಿ ತಿಂಗಳಲ್ಲಿ ವಾರದಲ್ಲೂ 4 ಫಂಕ್ಷನ್ ಅಂತ ಕರೀತಾ ಇರೋರು. ನಾನು ಬರೀ ತಪ್ಪಿಸ್ಕೊಳ್ಳೋದು, ಕೈಗೆ ಸಿಗ್ತಾ ಇಲ್ಲ ಅಂತ ಆಗ್ತಾ ಇರಲಿಲ್ಲ, ಏನು ಅನ್ಕೊಂಡು. ಆದ್ರೆ ಈಗ ದುತ್ತಂತ ಈ ಕಾರ್ಯಕ್ರಮಕ್ಕೆ ಇಲ್ಲಿಗೆ ಇವತ್ತು ರಾತ್ರಿ ಮುಗಿಬೇಕಾಗಿ ಶೂಟಿಂಗು ಸಂಜೆನೇ ಮುಗಿದಾಯ್ತು. ಆಸೆ ನನಗೆ ಮುಗಿದ ತಕ್ಷಣ ಬರ್ತೀನಿ ಧನ್ಯ ಅಂದೆ. 25 ಅಂತ ಮಾಡ್ಕೊಂಡಿದ್ದೆ. ಅವ್ರು ಓದ್ತಿರೋ ಅಷ್ಟೇ, ಒಬ್ಬರಿಬ್ಬರು ಕಳಿಸಿಲ್ಲ, ಒಂದು 25 ಜನ ಕಳಿಸಿದ್ದಾರೆ ನನಗೆ ವಾಟ್ಸಪ್ಪಲ್ಲಿ. ಅಲ್ಲಿಗೆ ಅವ್ರ ಪ್ರೀತಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಎಷ್ಟು ಜನ ಫ್ರೆಂಡ್ಸ್ ಇದ್ರು ಅವ್ರಿಗೆ. ಈಗ ರಮೇಶ್ ಅವ್ರಿಗೆ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ಸರ್ ನಿಮಗೆ ಸರ್ ಡಾಕ್ಟರ್ ಹೇಳಿದಾರೆ 25 ತಾರೀಕಿಂದ ಇವತ್ತಿನ ಫಂಕ್ಷನ್ ತೋರಿಸ್ತೀನಿ ಎಲ್ಲರೂ ಕಳಿಸಿದ್ರು ತುಂಬ ಜನ. ನನಗೆ ಕುಮಾರ್ ಹೇಳೋದು ಅನೇಕ ಜನ ನನಗೆ ಇಲ್ಲ ಇವತ್ತು ಜ್ಞಾಪಿಸಿದಾಗ ಇದೆ, ಜ್ಞಾಪಕ ಇತ್ತು ಬಂದೆ, ಇದನ್ನೇ ಋಣ ಅಂತ ಕರಿತೀನಿ. ಇದನ್ನು ಇನ್ನೂ ಸರಳವಾದ ಭಾಷೆಯಲ್ಲಿ ನನ್ನ ಪ್ರಿಯ ಲೇಖಕ ದೇವರು ಮದೇವ್ ಅವರು ಸಂಬಂಧ ಅನ್ನೋದು ದೊಡ್ಡದಕ್ಕನ ಅಂತ ಏನೋ ಸಂಬಂಧ ಇದೆಯಬಹುದು ನನಗೆ. ಇಲ್ಲ ಇಲ್ಲಿಗೆ ಶೂಟಿಂಗ್ ಮುಗಿದ ನಂತರ ಇಲ್ಲಿ ಮತ್ತೆ ಓಡ್ಬಂದು ನನಗೆ ಗುರುಗಳು ಹೇಳಿದ ಮಾತು, ಅನೇಕ ಜನರು ಕ್ಯಾಪ್ನಳ್ಳಿ ರಮಣ ಆಡಿದ ಮಾತುಗಳು, ವೇಷ್ ಆಡಿದ ಮಾತುಗಳು ಎಲ್ಲ ಆಡಿದ ಮಾತುಗಳು ಕೇಳಿಸ್ಕೊಳಕ್ಕೆ ಒಂದು ಅವಕಾಶ ಸಿಕ್ತು, ಒಂದು ನಗೆ ಮುಗ ಸಿಕ್ತು. ಬಗ್ಗೆ ನಾನು ಏನು ಹೇಳಿದ್ರೆ ಅದು ಹೊಸದಾಗೋದಿಲ್ಲ. ಯಾಕೆಂದರೆ ಇಲ್ಲಿ ಇರೋಂಥವರು ಎಲ್ರಿಗೂ ಅವರ ಗುಣಗಳು ಸ್ವಭಾವಗಳೇನಿದೆ ಗೊತ್ತಿರೋದ್ರಿಂದ ನನ್ನ ಮಾತಲ್ಲಿ ಏನೋ ಹೊಸದು ಇರೋದಿಲ್ಲ ಅಂದ್ಕೊಂಡಿದ್ದೀನಿ. ಡಾಕ್ಟರ್ ಕೆ ವೈ ಶ್ರೀನಿವಾಸ್ ಅವರು ವೈದ್ಯರು ಅನ್ನೋದಕ್ಕಿಂತ ಹೆಚ್ಚಾಗಿ ಸಮಾಜ ಸೇವಕರು ಅಂತ ಪ್ರಸಿದ್ಧರಾಗಿದ್ದವರು. ಸಮಾಜ ಸೇವೆ ಅನ್ನೋದು ಶ್ರೀನಿವಾಸ್ ಅವರಿಗೆ ರಕ್ತಗತವಾಗಿ ಬಂದಿರುವಂಥದ್ದು. ಅವ್ರ ತಾತ ವೆಂಕಟೇಗೌಡರ ಹೆಸರಿನಲ್ಲಿ ಅವರ ಪ್ರತಿಷ್ಠಾನ ಮಾಡಿರೋದು ನಿಮಗೆಲ್ಲ ಗೊತ್ತು. ಅವ್ರ ತಾತ ಅವರ ಹೆಸರಿನಲ್ಲೇ ಎಷ್ಟೋ ಕಾರ್ಯಕ್ರಮಗಳನ್ನು ಮಾಡಿರೋದನ್ನ ಈಗ ತಾನೇ ಚಂದ್ರಶೇಖರ್ ಅವರು ಹೇಳಿದರು. ವೆಂಕಟೇಗೌಡರು ಆ ಕಾಲದಲ್ಲಿ ಊರಿನ ಆರೋಗ್ಯದ ಬಗ್ಗೆ ಯೋಚನೆ ಮಾಡೋದು. ಇನ್ನೊಬ್ಬರಿದ್ದರು ಬೆಟ್ಟೇಗೌಡರು ಅಂತ, ಅವರು ಊರಿನ ಆಹಾರದ ಬಗ್ಗೆ ಯೋಚನೆ ಮಾಡೋದು. ಬೆಟ್ಟೇಗೌಡರು ಸಹಕಾರ ಸಂಘ ಪ್ರಾರಂಭ ಮಾಡಿ ದಿನನಿತ್ಯದ ಬದುಕಿಗೆ ಏನೇನು ಬೇಕಾಗಿತ್ತು ದವಸ ಧಾನ್ಯಗಳು ಅವೆಲ್ಲ ಸುಲಭವಾಗಿ ಜನಗಳಿಗೆ ತಲುಪ ಮಾಡಿದ್ರೆ ವೆಂಕಟೇಗೌಡರು ಆರೋಗ್ಯದ ಬಗ್ಗೆ ಯೋಚನೆ ಮಾಡಿದ್ರು. ಮತ್ತು ಈಗ ಕ್ಯಾತ್ನಳ್ಳಿ ಏನು ಆಸ್ಪತ್ರೆ ಇದೆ ಅದನ್ನು ಕ್ಯಾತ್ನಳ್ಳಿಗೆ ತಂದವರು ವೆಂಕಟೇಗೌಡರು. ವೆಂಕಟೇಗೌಡರು ಮಾಡಿದಂಥ ಆ ಸಮಾಜ ಸೇವೆಯೇ
ಸಮಾಜ ಸೇವೆಯ ಮುಂದುವರಿಕೆ ಡಾಕ್ಟರ್ ಕೆ.ವೈ. ಶ್ರೀನಿವಾಸ ಅವರು. ಈಗಾಗಲೇ ಕೆಂಪು ಹೇಳಿದ್ರು, ಶಿಬಿರಗಳು, ವೈದ್ಯಕೀಯ ಶಿಬಿರಗಳನ್ನ ಮಾಡ್ತಾ ಇದ್ದಂಥದ್ದು. ನೂರಾರು ಜನಕ್ಕೆ, ಸಾವಿರಾರು ಜನಕ್ಕೆ ಅವರು ಆ ಶಿಬಿರಗಳ ಮೂಲಕ ಅವರು ವೈದ್ಯಕೀಯ ಸೇವೆಯನ್ನು ಉಚಿತವಾಗಿ ಸಲ್ಲಿಸಿದ್ದಾರೆ ಮತ್ತು ಉಚಿತವಾಗಿ ಔಷಧಿಗಳನ್ನ ಹಂಚಿರೋದು ನಮಗೆಲ್ಲ ಗೊತ್ತು. ಇದೇ ವ್ಯಕ್ತಿ ಮೇಲೆ ಈಗೊಂದು 4-5 ವರ್ಷಗಳ ಹಿಂದೆ ಅವರ 70ನೇ ವರ್ಷದ ಕಾರ್ಯಕ್ರಮ ನಡೆಯಿತು. ಧನ್ಯಕುಮಾರ್ ಅವರು ಅದರ ನೇತೃತ್ವ ವಹಿಸಿಕೊಂಡಿತ್ತು. ಆಗಲೂ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದರು. ಆಗ ನಾನು ಬಹಳ ಹಗುರವಾಗಿ ಮಾತಾಡಿದ್ದೆ. ಯಾಕೆಂದರೆ ನಮ್ಮ ಸಂಬಂಧ ಆಗಿತ್ತು, ಡಾಕ್ಟರ್ ಕೆ.ವೈ. ಶ್ರೀನಿವಾಸ್ ಅವರ ನನ್ನ ಸಂಬಂಧ ಆ ಥರ ಇತ್ತು, ಹುಡುಗಾಟಿಕೆಯ ಸಂಬಂಧ. ಅದರಿಂದ ಅವರು ಕ್ರೀಡಾ ಕ್ಷೇತ್ರದಲ್ಲಿ ಏನೇನು ಮಾಡ್ತಿದ್ರು ಅಂತ ಅನ್ನೋದು ಅಷ್ಟನ್ನೇ ಹೇಳಿದ್ದೆ ಅವರು. ಕ್ಯಾತ್ನಹಳ್ಳಿ ಒಂದೇ ಅಲ್ಲ, ಸುತ್ತಮುತ್ತ ಹಳ್ಳಿಗಳಲ್ಲಿ ಹಲವು ಇರ್ಬೋದು, ಆವತ್ತಪ್ಪ ಇರ್ಬೋದು, ಕೊಪ್ಪಳಗಳಿರ್ಬೋದು, ಎಲ್ಲ ಕಡೆಯಿಂದ ಯುವಕರನ್ನ ಸೇರಿಸಿ ಅವ್ರಿಗೆ ಬಗೆಯ ಕ್ರೀಡೆಗಳ ತರಬೇತಿಯನ್ನು ಕೊಡ್ತಿದ್ದಂಥವರು ಡಾಕ್ಟರ್ ಶ್ರೀನಿವಾಸ್ ಅವರು. ಆ 70ರ ಸಂಭ್ರಮದ ಸಮಾರಂಭದಲ್ಲಿ ನಾನು ಹೇಳಿದ್ದು ಒಂದು ಅಂಶವನ್ನು ಈಗ ನಾನು ಪುಸ್ತಕ ಇನ್ನು ಬೆಳಿಗ್ಗೆ ಎದ್ದು 6 ಗಂಟೆಗೆ ಕ್ಯಾತ್ನಹಳ್ಳಿಯಿಂದ ಕನ್ನಂಬಾಡಿ ಕಟ್ಟೆವರೆಗೆ ಮುಖದನ್ನ ಓಡಿಸ್ಕೊಂಡು ಓಡೋದು ರನ್ನಿಂಗ್ ರೇಸಲ್ಲ, ರನ್ನಿಂಗು, ಓಟ. ಸುಮಾರು ಕ್ಯಾತ್ನಹಳ್ಳಿಯಿಂದ ಕನ್ನಂಬಾಡಿ ಕಟ್ಟೆಯ ತುದಿವರೆಗೂ ಸುಮಾರು 6 ಕಿಲೋಮೀಟರ್ಗಳು ಆಗ್ಬೋದು. ಬೆಳಗ್ಗೆ ಎದ್ದು ಕ್ರೀಡಾಪಟುಗಳು ಏನಿದ್ರು, ಯುವಕರು, ಅಂದರೆ ಇನ್ನು ಹುಡುಗರೇ ಅವರು 10 ವಯಸ್ಸಿನವರು, ಅವ್ರನ್ನೆಲ್ಲ ಓಡಿಸ್ಕೊಂಡು ಅವ್ರ ಜೊತೆ ಇವರು ಓಡ್ತಿದ್ರು ಅಲ್ಲಿವರೆಗೆ. ಅಲ್ಲಿ ಕಟ್ಟೆ ನೀರಿನಲ್ಲಿ ಬೆಳಗಿನ ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡು ಮತ್ತೆ ಆ ಕಡೆಯಿಂದ ವಾಪಸ್ಸು ಓಡಿಸ್ಕೊಂಡು ಬರ್ತಾರೆ. ನನಗೆ ಆಶ್ಚರ್ಯ ಏನು ಅಂತಂದರೆ, ಕನ್ನಂಬಾಡಿ ಕಟ್ಟೆ ಹತ್ತಿರ ಇದೆ, 6 ಕಿಲೋಮೀಟ್ರ್ ಹೋಗೋದು, 6 ಕಿಲೋಮೀಟ್ರ್ ಬರೋದು ಯುವಕರಿಗೆ ಅಂಥ ಕಷ್ಟ ಏನಾಗೋದಿಲ್ಲ. ಆದರೆ ಒಂದು ಸಲ ಮೇಲ್ಕೋಟೆವರೆಗೆ ಆ ಕ್ರೀಡಾಪಟುಗಳನ್ನ ಓಡಿಸ್ಕೊಂಡು ಹೋಗಿದ್ರು ಅಂತ ಕೇಳ್ಪಟ್ಟಿದ್ದೆ. ಅದನ್ನು 70ರ ಸಂಭ್ರಮದ ಸಮಾರಂಭದಲ್ಲಿ ನಾನು ಜ್ಞಾಪಿಸ್ಕೊಂಡಿದ್ದೆ. ವೈದ್ಯಕೀಯ ಸೇವೆ ಅನ್ನೋದು ಈಗ ತೀರಾ ವ್ಯಾವಹಾರಿಕ ಆಗ್ತದೆ, ಸಮಸ್ಯೆ ಆಗ್ತದೆ, ಆ ಥರ ಆಗ್ತಿದೆ. ಹಳೆಯ ಸ್ನೇಹ ಅಂದರೆ ಡಾಕ್ಟರ್ ಶ್ರೀನಿವಾಸ್ ಅವರಿಗೆ ನಾವು ಅನ್ನಿಸ್ತು. ಯಾಕೆಂದರೆ 1978ರಲ್ಲಿ ನಾನು ಓದ್ ಮುಗಿಸ್ಕೊಂಡು ಊರಿಗೆ ಬಂದಾಗ, ನಮ್ಮೂರಿಗೆ ಬಂದು ಮೊದಲು ಅವರು ಕ್ಲಿನಿಕನ್ನು ಇಟ್ಟರು. ಅವತ್ತಿನಿಂದ ನಮ್ಮ ಬಾಂಧವ್ಯ, ಅವರು ಕೊನೆ ಉಸಿರೆಳೆಯೋವರೆಗೂ ಆ ಬಾಂಧವ್ಯ ಹಾಗೆ ಇತ್ತು. ಯಾಕೆಂದ್ರೆ ಕೆ.ವೈ. ಶ್ರೀನಿವಾಸ್ ಇಲ್ಲ ಅಂದಿದ್ರೆ ಕ್ಯಾತ್ನಹಳ್ಳಿಲಿ ಒಂದು ಕಣ್ಣು ಕೆ.ವೈ. ಶ್ರೀನಿವಾಸ್ ಅವರು, ಇನ್ನೊಂದು ಕಣ್ಣು ಕೆ.ಎಸ್. ಪುಟ್ಟಣ್ಣಯ್ಯವರು. ಅವರೊಬ್ಬರು ಆ ಊರಲ್ಲಿ ಅಂದಿದ್ರೆ ಆ ಊರು ಸಾಂಸ್ಕೃತಿಕವಾಗಿ ಆಗಲಿ, ಕ್ರೀಡೆಯಲ್ಲೇ ಆಗಲಿ, ಇನ್ನು ಯಾವುದೇ ರೀತಿಯಲ್ಲೇ ಆಗಲಿ ಮುಂದುವರಿಕೆ ಸಾಧ್ಯನೇ ಇರಲಿಲ್ಲ. ಅದು ನಮಗೆ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಡಾಕ್ಟ್ರು ಸಂಘಜೀವಿ
ಅವರು ಮನೆಯಿಂದ ಹೊರಗಡೆನೆ ಜಾಸ್ತಿ ಇರಬೇಕು ಅನ್ನೋ ಮನಸ್ಸು. ಯಾಕೆಂದ್ರೆ ಅವರು ನಮ್ಮಲ್ಲಿ ಕ್ಲಿನಿಕ್ ಮಾಡಿದಾಗ ಅವಾಗ ಜಾಸ್ತಿ ಈ ವಿಷ ಸೇವನೆ ಮಾಡೋದು ನಮ್ಮ ಜನ. ಅವರನ್ನೆಲ್ಲ ರಾತ್ರೆಲ್ಲ ಕಷ್ಟಪಟ್ಟು ಎಷ್ಟೋ ಜನ ಅವರ ಒಂದು ಟ್ರೀಟ್ಮೆಂಟ್ ನಿಂದ ಬದುಕಿದ್ದಾರೆ ಇವತ್ತು. ಅದು ಅವರ ಮುಖ್ಯವಾದ ಒಂದು ಕೆಲಸ. ಬೇರೆ ಹಾಸ್ಪಿಟ್ಲಿಗೆ ಹೋದ್ರೆ, ಈಗ ನಮ್ಮ ಪಾಂಡವಪುರ ಹಾಸ್ಪಿಟ್ಲಿಗೆ ಔಷಧಿ ಕುಡಿದವ್ರು ಹೋದ್ರೆ ಒಂದು ಇಂಜೆಕ್ಷನ್ ಮಾಡಿಸ್ಬಿಟ್ಟು ಬೇಗ ತಗೊಂಡೋಗಿ ಮೈಸೂರಿಗೆ ಅಂತಾರೆ. ಆದ್ರೆ ಅವರು ಒಂದು ಕ್ಲಿನಿಕ್ ಅಲ್ಲಿ ಒಂದು ಊರಲ್ಲಿ ಕಳಿಸ್ತವ್ರೆ ಅಲ್ಲ, ನಮ್ಮನ್ನು ಜೊತೆಗೆ ಹಾಕೊಂಡು ಉಪ್ಪಿನ ನೀರು ಅದು ಇದು ಕುಡಿಸಿ ಅವ್ರನ್ನ ಬೆಳಗಾನ ಕಾಯೋದು. ಅಕ್ಕರೆ ಇಲ್ಲೇ ಅವ್ರೆ ಅವಾಗ ಲ್ಯಾಂಡ್ ಫೋನ್ ಇದ್ದದ್ದು, ನಮ್ಮ ಕೈಲಿ ಅವ್ರಿಗೆ ಫೋನ್ ಮಾಡಿಸೋರು, ಅವ್ರು ಮಾಡ್ತಿರ್ಲಿಲ್ಲ. ಈಗೀಗೆ 2 ರೂಪಾಯಿ ಒಬ್ರು ವಿಷ ಕೊಡ್ಬಿಟ್ಟಿದ್ದಾರೆ, ಇವತ್ತು ಮನೆಗೆ ಬರಕ್ ಆಗೋದಿಲ್ಲ ಅಂತ ನಮ್ಮ ಕೈಲಿ ಫೋನ್ ಮಾಡಿಸೋದು. ಯಾವಾಗ್ಲೂ ಒಂದು ಆಕ್ಟಿವ್ ಆಗಿರ್ಬೇಕು, ಅದು ಅವ್ರ ಮೂಲ ಕಾರಣ. ಆಮೇಲೆ ಅವ್ರಿಗೆ ಆಗದೆ ಇರೋರಾಗ್ಲಿ ಡಾಕ್ಟ್ರೇ ಇಂಥ ನೋಡ್ಬೇಕು ಅಂತಂದ್ರೆ, ಇಂಥ ಕೆಲಸ ಆಗ್ಬೇಕು ಅಂದ್ರೆ ಮನೆ ಮಠ ಕೆಲಸ ಎಲ್ಲ ಬಿಟ್ಟು ಆ ಕೆಲಸನ ಮಾಡಿ. ಇವ್ರು ನಮ್ಮ ಕಡೆ ಇರಲ್ಲ, ಇವ್ರು ಬೇರೆಯವರು ಅನ್ನೋ ಭಾವನೆ ನಮ್ಮ ಡಾಕ್ಟರ್ ಅವ್ರಿಗೆ ಇರಲಿಲ್ಲ. ಕೊನೆ ದಿವಸ ಈಗ ಒಂದು 15 ದಿವಸ ಏನೋ ಒಂದು ಹೆಲ್ತ್ ಕ್ಯಾಂಪ್ ಮಾಡಿದ್ರು. ನನಗೆ 1 ದಿವಸ ಮುಂಚಿತವಾಗಿ ಫೋನ್ ಮಾಡಿದ್ರು, ನೋಡಿ ಕೆಂಪೇಗೌಡ್ರೆ, ನಾವು ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದ್ದೀವಿ, ಅಲ್ಲಿ ಯಾರನ್ನೂ ಉದ್ಘಾಟನೆಗೆ ನಾವು ಕರೆಸ್ತಾ ಇಲ್ಲ, ನೀವು ಬಂದ್ಬಿಡಿ, ಅದೇ ಉದ್ಘಾಟನೆ ಅಂತ. ಆಯ್ತು ಸರ್, ನಾನೇ ಬರ್ತೀನಿ, ನಾನೇ ತೋರಿಸ್ಕೊಂಡ್ಬಿಡ್ತೀನಿ, ಅದೇ ಉದ್ಘಾಟನೆ ಆಯ್ತದೆ. ಅವತ್ತು 280 ಜನ ಪೇಷಂಟು ತೋರಿಸ್ಕೊಂಡಿದ್ದಾರೆ. ಇವತ್ತಿಗೆ ಅಂದರೆ 34 ವರ್ಷ ಆಯಿತು ನಮ್ಮ ತಂದೆ ತಿಳ್ಕೊಂಡು. ಇವತ್ತೇ 34 ವರ್ಷದ ಹಿಂದೆ ನಮ್ಮ ಅಣ್ಣನ ಗೆಳೆಯರಾಗಿದ್ದರು. ಅವತ್ತು ನನ್ನ ಸಂತೈಸಿ ಅವ್ರ ತಮ್ಮ ಅಂತ ಪರಿಚಯ ಮಾಡಿಕೊಂಡ್ರು. 34 ವರ್ಷದ ನಂತರ ಅಂತ ಹೇಳ್ತಿದ್ದೀನಿ. ಅದಾದ ನಂತರ 10 ವರ್ಷದಲ್ಲೇ ನನ್ನ ಪೂಜ್ಯರಾಗಿದ್ದರು. ನಮ್ಮ ಮನೆ ಡಾಕ್ಟ್ರಾಗಿ, ನಮ್ಮ ಕುಟುಂಬದ ಡಾಕ್ಟ್ರಾಗಿದ್ದಂಥವರು 24 ವರ್ಷದ ಹಿಂದೆ ಹಾಸ್ಯ ಸಂಜೆ ಕಾರ್ಯಕ್ರಮ ನಮ್ಮ ಮನೆಯಲ್ಲೇ ನೆರವೇರಿಸಬೇಕು ಅಂತ ಹೇಳಿ ಅವತ್ತೊಂದು ದಿನ ಕರೆದು ಒಂದು ಹಾಸ್ಯಗೋಷ್ಠಿ ಮಾಡಿ, ಇಲ್ಲಿ ಇದ್ದಂಥ ತುಂಬ ಕಲಾವಿದರಿದ್ದಾರೆ, ಎಲ್ಲರನ್ನೂ ಕರೆಸಿ ಅದ್ದೂರಿಯಾಗಿ ಕಾರ್ಯಕ್ರಮನ ಮಾಡಿಕೊಟ್ರು. ಕಾರ್ಯಕ್ರಮ ಆದ ನಂತರ ಪ್ರತಿಯೊಂದೊಂದು ಮನೆಯಲ್ಲೂ ಸಹ ಒಂದೊಂದು ಕಾರ್ಯಕ್ರಮ ಮಾಡೋ ಥರ ಆಯಿತು. ಆಮೇಲೆ ನಾನು ಕಲಾವಿದನಾಗಿರಲೇ ಇಲ್ಲ. ಒಂದು ಹಾಡು ಹಾಡಿದ್ರೆ ಸಾಕು, ಇವರು ಒಳ್ಳೆ ಸಿಂಗರ್ ಅಂದ್ಬಿಟ್ಟು ಎಲ್ಲ ಕಡೆ ಹಾಡುಗಳನ್ನ ಆಡಿಸ್ತಿದ್ರು. ಏನೋ ಸ್ವಲ್ಪ ಕೀಬೋರ್ಡ್ 1-2 ದಿನ ನುಡಿಸಿದ್ ನೋಡಿ ಇವರು ಕೀಬೋರ್ಡ್ ಮಾಸ್ಟ್ರು ಅಂತ ಹೇಳ್ಬಿಟ್ಟು ಸುಮಾರು ಕಡೆ ಅಭಿನಂದನೆ. ಅಂದರೆ ನನಗೆ ಪ್ರಥಮವಾಗಿ ಒಂದು ಹಾರ ಪುರ ಏನಾದರೂ ಒಂದು ಹಾಕಿದ್ರೆ ಅದೆಲ್ಲದಕ್ಕೂ ಇವರೇ ಕಾರಣ ಆದರು. ಎಲ್ಲೋ ಅವರಿಂದ ನಾನು ಇದೇನು ಹಾಡುಗಾರ ಅಲ್ಲದೆ ಇದ್ರೂ ಹಾಡಿಸ್ತಾ ಇದ್ದಾರಲ್ಲ ಅಂದ್ಬಿಟ್ಟು ಆನಂತರ ನನ್ನ ಸಂಗೀತ ಕಲಿತು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಿಬೇಕಾಗಿ ಬಂತು. ನಟನೆ ಅಷ್ಟೇ, ಏನು ಗೊತ್ತಿಲ್ಲದೆ ಇದ್ರೂ ಸಹ ಎಲ್ಲ ಗೆಳೆಯರನ್ನ ಸೇರಿಸ್ತಾ ಅವ್ರ ಜೊತೆ ಸೇರಿಸಿ ಅದರಿಂದ ಒಂದು ನಾಟಕ ಕಲಿಯುವಂಥ ಒಂದು ವ್ಯವಸ್ಥೆ ಆಯಿತು. ಅದಾದಮೇಲೆ ಸಾಮಾಜಿಕ ಕ್ಷೇತ್ರದಲ್ಲಿ ಸೈಕಲ್ ಸ್ಪರ್ಧೆ ಆಗ್ಬೋದು, ಲಾನ್ ಟೆನ್ನಿಸ್ ಸ್ಪರ್ಧೆ ಆಗ್ಬೋದು, ಮತ್ತು ಬಾಲ್ ಬ್ಯಾಡ್ಮಿಂಟನ್ ಆಗ್ಬೋದು. ಪ್ರತಿಯೊಂದು ಕ್ರೀಡೆ ಏನೇ ನಡೆಸಿದ್ರು ಸಹ ನಮ್ಮ ಸಹಕಾರ ಅನ್ನೋದಕ್ಕಿಂತ ನಾವೇ ನಿಂತು ಮಾಡೋ ರೀತಿ ಮಾಡಿ ಅದಕ್ಕೆ ಸಹಕಾರನೂ ಕೇಳ್ತಾ ಇದ್ರು, ಸಹಕಾರನೂ ಕೊಡ್ತಾ ಇದ್ರು. ಈ ರೀತಿ ಅವರ ನಮ್ಮ ಒಡನಾಟ ತುಂಬ ಇತ್ತು. ಚೈತನ್ಯ ಅವರು ಆಡುಮುಟ್ಟದ ಸೊಪ್ಪಿಲ್ಲ ಕೆ ವೈ ಶ್ರೀನಿವಾಸರವರು ಮಾಡದೇ ಇರ್ತಕ್ಕಂಥ ಸೇವಾ ಕಾರ್ಯ ಇಲ್ಲ ಅಂತಕ್ಕಂಥದ್ದು ಹೆಸರನ್ನು ಪಡ್ಕೊಂಡಿದ್ರು. ಸಮಾಜ ಧನ್ವಂತರಿ ಅಂತಕ್ಕಂತಹ ಒಂದು ಕಾರ್ಯಕ್ರಮದಲ್ಲಿ ಕಿಕ್ಕಿರಿದ ಜನ ಸೇರಿದ್ರು. ಹೊರಗಡೆ LED ಎಲ್ಲ ಹಾಕಿ ಅಲ್ಲೂ ಕೂಡ ಹೆಚ್ಚು ಜನ ಸೇರಿ ಈ ಭವನದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದೋ. ಆ ಕಾರ್ಯಕ್ರಮದಲ್ಲಿ ಹೇಗಪ್ಪ ಅಂತ ಹೇಳಿದ್ರೆ, ಯಾರೋ ಒಬ್ರು ಕರೆದ್ಬಿಟ್ಟು ಡಾಕ್ಟರ್ ಕಾರ್ಯಕ್ರಮ ಇದು, ಆದರೆ ನಿಮ್ಮ ಭಾವಚಿತ್ರಗಳೆಲ್ಲ ಜಾಸ್ತಿ ಬರ್ತಾ ಇದೆಯಲ್ಲ ಅದರಿಂದ, ಅಂದರೆ ನನ್ನ ಜೊತೆಯಲ್ಲಿ ಇರ್ತೇನೆ ಇದ್ದೆ, ಯಾವಾಗಲೂ ಕೂಡ ಅವ್ರ ಜೊತೆಯಲ್ಲಿ. ಹಾಗಾಗಿ ಅವ್ರ ಜೊತೆ ನಾನು ಇದ್ದದ್ರಿಂದ
ಅಲ್ಲಿ ಚಿತ್ರಗಳು ಬರ್ತಾ ಇತ್ತು ಅಂತ ನಾನು ಈ ಸಂದರ್ಭದಲ್ಲಿ ನೆನ್ಕೊಳ್ತಾ, ಯಾವ ಕ್ಷೇತ್ರವನ್ನು ಬಿಟ್ಟಿದ್ದಾರೆ ಅವರು ಬರೀ ವೈದ್ಯರಾಗಿದ್ದರೆ ಅಷ್ಟೇ ಅಲ್ಲ, ನನಗೆ ತುಂಬ ಒಂದ್ಸಾರಿ ಬಹಳ ಬೇದಿ ಆಗ್ತಾ ಇತ್ತು. ಮನೆಯವರು ಫೋನ್ ಮಾಡಿದಾಗೆಲ್ಲ ಇಲ್ಲ ಅವರು ಇದ್ದಾರೆ ಅಂತ ಅಂದರೆ ಅವರೇನು ಮಾಡಿಬಿಟ್ರು, ಅವರೇ ಬಂದು ನನಗೆ ಟ್ರಿಪ್ಸ್ ಎಲ್ಲ ಹಾಕಿ ಟ್ರೀಟ್ ಮಾಡಿದಂಥವ್ರು. ನಮ್ಮ ತಾಯಿಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದ್ರೆ ಆಸ್ಪತ್ರೆ ಕರ್ಕೊಂಡ್ಬನ್ನಿ ಅಂತ ಹೇಳ್ತಿರ್ಲಿಲ್ಲ, ನಮ್ಮನೆಗೆ ಬಂದು ಅವ್ರಿಗೆ ಟ್ರೀಟ್ ಮಾಡಿದಂಥವ್ರು. ಈ ಥರದ ಒಂದು ಸರಳತೆಯನ್ನು ಮೈಗೂಡಿಸ್ಕೊಂಡಿದ್ದವರು ಅವ್ರು ಇದ್ದಾಗ ಒಂದು 4 ಲೈನ್ ನಾನು ಬರೆದಿದ್ದೆ. ಅದರಲ್ಲಿ ಆಯ್ಕೆ ಮಾಡಿಕೊಂಡು ಅವರ ವಿಚಾರಗಳನ್ನು ನಾನು ನನ್ನ ಮಾತುಗಳಲ್ಲಿ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಅವರ ಮನೆತನದ ಬಗ್ಗೆನೂ ಕೂಡ ನಾನು ಬರೆದಿದ್ದೆ. ಅವ್ರು ಏನೇನು ಓದಿದ್ರು ಅನ್ನೋದನ್ನೆಲ್ಲ ಬರೆದಿದ್ದೆ. ಮನೆಯಲ್ಲಿಯೇ ಕ್ಲಿನಿಕ್ ಇಟ್ಕೊಂಡಿದ್ರು. ಸ್ನೇಹಿತರಿಗೆ, ಬಡವರಿಗೆ ಉಚಿತವಾಗಿ BP ಶುಗರನ್ನು ಚೆಕ್ ಮಾಡ್ತಾ ಇದ್ರು. ಯಾರಿಗೂ ಕೂಡ ಹಣ ತಗೊಳ್ತಾ ಇದ್ರು. ನಾವೆಲ್ಲ ಹೋಗಿ ಚೆಕ್ ಮಾಡಿಕೊಂಡ್ರೆ ಫ್ರೀಯಾಗಿ ಚೆಕ್ ಮಾಡಿಸ್ಕೊಳ್ತಾ ಇದ್ವಿ. ವಿದ್ಯಾರ್ಥಿ ದೆಸೆಯಲ್ಲಿಯೇ ಬ್ಯಾಸ್ಕೆಟ್ಬಾಲ್, ಟೇಬಲ್ ಟೆನ್ನಿಸ್ ಸ್ಪರ್ಧೆಯಲ್ಲಿ ಬಹುಮಾನ ಪಡ್ಕೊಂಡಿದ್ದಂಥವರು ಮತ್ತು ಪಾಂಡವಪುರದ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಾಗಿದ್ದರು. ಕರ್ನಾಟಕ ಸ್ಟೇಟ್ ಖೋಖೋ ಸಂಸ್ಥೆಯ ನಿರ್ದೇಶಕರಾಗಿದ್ದರು. ಮಂಡ್ಯ ಜಿಲ್ಲೆ ಮೆಡಿಕಲ್ ಅಸೋಸಿಯೇಷನ್ನ ಸದಸ್ಯರಾಗಿದ್ದರು. ಗ್ರಾಮರಂಗ ಸಾಂಸ್ಕೃತಿಕ ವೇದಿಕೆಯ ಗೌರವಾಧ್ಯಕ್ಷರಾಗಿದ್ದರು. ವೆಂಕಟೇಗೌಡ ಸೇವಾ ಸಮಿತಿಯ ಅಧ್ಯಕ್ಷರಾಗಿದ್ದರು. ಕುವೆಂಪು ಕಲಾ ಸಂಘದ ಗೌರವಾಧ್ಯಕ್ಷರಾಗಿದ್ದರು. ಅಂಕೇಗೌಡ ಜ್ಞಾನ ಪ್ರತಿಷ್ಠಾನ, ಮಕ್ಕಳ ಸಾಹಿತ್ಯ ಪರಿಷತ್ತು, ಕ್ಯಾತನಹಳ್ಳಿಯ ಕ್ರೀಡಾ ಒಕ್ಕೂಟ, ಕನ್ನಡ ಸಾಹಿತ್ಯ ಪರಿಷತ್ತುಗಳ ಸಂಪರ್ಕದಲ್ಲಿದ್ದರು. ಈ ಥರದ್ದೆಲ್ಲ ಇದ್ದಂಥ ಅವರು ಮಹಾನ್ ಚೇತನ. ಬೇಸಿಗೆ ಶಿಬಿರ ನಡೆಸಿದ್ದಾರೆ, ಚಿಣ್ಣರ ಮೇಳಗಳನ್ನು ನಡೆಸಿದ್ದಾರೆ, ಬಡ ಮಕ್ಕಳಿಗೆ ಬಟ್ಟೆ ಕೊಡಿಸಿದ್ದಾರೆ, ಪುಸ್ತಕ ಕೊಡಿಸಿದ್ದಾರೆ, ಲೇಖನಿಕ ಸಾಮಗ್ರಿಗಳನ್ನು ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಿದ್ರು. ಬನ್ನಿ ಆ ಶಾಲೆಗೆ ಹೋಗೋಣ, ಆ ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಮಾಡೋಣ ಅಂತ. ಕಲಾ ಪ್ರತಿಭೆಗಳ ಪ್ರೇರಕರಾಗಿದ್ದರು. ದೀನ ದಲಿತರ ಚಿಕಿತ್ಸಕರಾಗಿದ್ದರು. ಕೋವಿಡ್ ಸಮಯದಲ್ಲಿ ಹಸಿದವರಿಗೆ ಅನ್ನ ನೀಡಿದ ಅನ್ನದಾತರಾಗಿದ್ದರು. ಕೊಳಗೇರಿಯವರಿಗೆ ಸೋಲಾರ್ ಲೈಟನ್ನು ನೀಡಿದ್ದಾರೆ. ಕೊಡಗೈ ದಾನಿಯಾಗಿದ್ದರು. ಪ್ರವಾಹ ಸಂತ್ರಸ್ತರಿಗೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಿದ್ರು. ಅಲ್ಲಿಗೆಲ್ಲ ಪ್ರವಾಸ ಸಂತ್ರಸ್ತರೆಲ್ಲ, ಬುಡಕಟ್ಟು ಜನಾಂಗದವರಿಗೆ, ಅವರಿಗೆಲ್ಲ ಲೆಪ್ರಸಿ ಕಾಲೋನಿಯವರಿಗೆ ಉಚಿತ ಆರೋಗ್ಯ ಸೇವೆ ಮಾಡ್ತಿದ್ರು. ನಿಜವಾಗ್ಲೂ ಹೇಳಬೇಕು ಅಂದರೆ ನಾನೀಗ ಹೇಳಬಾರ್ದು, ಆದರೂ ಹೇಳ್ತಿದ್ದೀನಿ. ಈ ಎಲ್ಲ ನೀವು ಒಬ್ಬರು ಡಾಕ್ಟ್ರು ಅಂತ ಹೇಳ್ಬಿಡಿ ಅಂತ ಹೇಳಿದ್ರು ನನಗೆ. ಯಾಕೆಂದರೆ ಮಾತ್ರೆಗಳನ್ನು ಕೊಡಿ ನಮಗೆ ಅಂತ ಕೊಡಿಸ್ತಾ ಇದ್ರು. ಸರ್ ಇಲ್ಲ ಇಂತಿಂತ ಮಾತ್ರೆ ಅಂತ ಹೇಳಿದ್ದೀನಿ, ಅದನ್ನು ಕೊಡಿ, ನೀವು ಯಾರು ಕೇಳಿದ್ರೆ ನಾನು ಡಾಕ್ಟ್ರು ಅಂತ ಹೇಳ್ಬಿಡಿ ಅಂತ ಹೇಳಿ ಆ ಥರದ ಒಂದು ನಮಗೆ ಹೇಳಿದರು. ತಿಂಗಳ ಉಪನ್ಯಾಸ, ಸಾಧಕರಿಗೆ ಸನ್ಮಾನ, ರಾಷ್ಟ್ರೀಯ ಹಬ್ಬ, ವಿಶ್ವ ಕ್ರೀಡಾ ದಿನ, ವಿಶ್ವ ಪರಿಸರ ದಿನ, ವಿಶ್ವ ಮಹಿಳಾ ದಿನ, ವಿಶ್ವ ವೈದ್ಯರ ದಿನ, ವಿಶ್ವ ಯೋಗ ದಿನ, ಪ್ರತಿಭಾ ಪುರಸ್ಕಾರ ಮಾಡಿದ ಕಾರ್ಯಕ್ರಮಗಳು ನೂರಾರು. ದಂತ ಚಿಕಿತ್ಸೆ, ರಕ್ತದಾನ, ನೇತ್ರದಾನ, ಆರೋಗ್ಯ ತಪಾಸಣಾ ಶಿಬಿರಗಳು ಸಾವಿರಾರು. ಮಹಿಮಾಪರ, ಜಲಗಾರ, ಅಡವಿಯಲ್ಲಿ ದೊರೆಮಕ್ಕಳು, ಕುರುಕ್ಷೇತ್ರ, ಜಸ್ಮಾವಡನ್, ಪರಿತ್ಯಕ್ತ ನಾಟಕಗಳಿಗೆ ಎಲ್ಲರಿಗೂ ಪ್ರೇರಣೆಯನ್ನು ನೀಡಿದರು. ಮೈಸೂರಿನ ರಂಗಾಯಣ, ಹೆಗ್ಗೋಡಿನ ನಿನಾಸಂ, ಸಾಣೇಹಳ್ಳಿಯ ತಿರುಗಾಟ, ಮಂಡ್ಯ ರಮೇಶ್ ಅವರ ನಟನಾ ತಂಡಗಳನ್ನು ಹಳ್ಳಿಗೆ ಪರಿಚಯಿಸಿದ ಕಲಾಪ್ರೇಮಿಯಾಗಿದ್ದರು. ಗುಣ, ಸಂಘಜೀವಿ, ಸಮಾಜ ಜೀವಿ ಎನ್ನುವ ಮಾತಿಗೆ ಅನ್ವರ್ಥತೆಯನ್ನು ಸೃಷ್ಟಿ ಮಾಡುವಂಥವರು ದಿವಂಗತ ಡಾಕ್ಟರ್ ಕೆ. ಶ್ರೀನಿವಾಸ್ ಅವರು. ಅವರ ಬಗ್ಗೆ ಅನೇಕರು ಮಾತಾಡಿದರು, ಅವೆಲ್ಲವೂ ಕೂಡ ಸತ್ಯ. ಇವತ್ತು ಡಾಕ್ಟರ್ ಅವರ ಆತ್ಮಕ್ಕೆ ಒಂದು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಿಕ್ಕೆ ಈ ಒಂದು ವೇದಿಕೆಯಲ್ಲಿ ಕನ್ನಡ ನಾಡಿನ ಒಂದು ಸಾಂಸ್ಕೃತಿಕ ಆಸ್ತಿ, ಜನಸಾಮಾನ್ಯರ ಪ್ರೀತಿಯ ನಟರಾಗಿ ನಮ್ಮ ಮಂಡ್ಯದ ರಮೇಶ್ ಅವರು ಆಗಮಿಸುವುದು ಬಹಳ ಸಂತೋಷ ಸಂಗತಿ. ಅವರ ಉಪಸ್ಥಿತಿಯನ್ನು ಗೌರವಿಸಿ, ಹಾಗೆ ಅವರಿಗೆ ಬಹಳ ಆತ್ಮೀಯರಾಗಿದ್ದಂಥವರು ಜಿಲ್ಲಾ ರೈತ ಸಂಘದ ನಾಯಕರಾಗಿ, ರಾಜ್ಯ ಮಟ್ಟದಲ್ಲಿ ರೈತ ಹೋರಾಟಗಾರ ಅಂತ ನಮ್ಮ ಕೆಂಪೇಗೌಡರು. ಹಾಗೆ ನಾನು ಒಂದು 2-3 ಘಟನೆಗಳು ನೆನಪಿಗೆ ಬರ್ತವೆ. ಡಾಕ್ಟರ್ ಕೆ. ವೈ. ಶ್ರೀನಿವಾಸ್ ಅವರು 24 ಗಂಟೆನೂ ಕೂಡ ಕೆಲಸ ಮಾಡ್ತಿದ್ರು ಅನ್ನೋದು ನನ್ನ ಭಾವನೆ. 24 ಗಂಟೆಯೂ ಕೂಡ ಎಲ್ಲ ಕಡೆ ಅವರ ಸಂಚಲನ ಇರ್ತಿತ್ತು, ಅವರ ಭಾಗೀದಾರಿಕೆ ಇರ್ತಿತ್ತು, ಅವರ ಮನಸ್ಸಿನಲ್ಲಿ ಒಂದು ತೊಡಗಿಸಿಕೊಳ್ಳುವಿಕೆ ಇರ್ತಿತ್ತು. ನಮ್ಮನ್ನ ಬಹಳ ಪ್ರೀತಿಯಿಂದ ಅನೇಕ ಕಾರ್ಯಕ್ರಮಗಳಿಗೆ ಕರ್ಕೊಂಡು ಹೋಗ್ತಾ ಇದ್ರು. ಕ್ಯಾತ್ನಳ್ಳಿಗಾದಂತಹ ಒಂದು ನಾಟಕೋತ್ಸವ ಕಾರ್ಯಕ್ರಮ ಕರ್ಕೊಂಡು ಹೋಗಿ ಅವ್ರ ಮನೆಗೆ ಊಟ ಕರ್ಕೊಂಡು ಹೋಗಿ ನನಗೆ ಇನ್ನೂ ಆ ಮನೆಯಲ್ಲಿ ಊಟ ಮಾಡಿ ಚೆನ್ನಾಗಿ ಗೊತ್ತಿದೆ. ಹುಲ್ಲಾರು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಹಾಕು, ಕಲ್ಲಾರು ಕಷ್ಟಗಳ ಮಳೆಯ ವಿಧಿಸಿ, ಬೆಲ್ಲ ಸಕ್ಕರೆಗೆ ಹಾಕು, ದೀನ ದುರ್ಬಲರಿಗೆ ಎಲ್ಲರೊಳಗೊಂದಾಗುವ ಒಟ್ಟು ತೀರ್ಮಾನ ಹಾಗೆ ನಡ್ಕೊತಿದ್ರು. ಅವರ ಮನೆ
ಕೂತ್ಕೊಂಡು ಚಕ್ರಬಲ ಹಾಕೊಂಡು ಊಟ ಮಾಡಬೇಕಾದ್ರೆ ಅನಿಸ್ತಿತ್ತು ಅವೇನು ಅಷ್ಟು ಶ್ರೀಮಂತಿಕೆಯನ್ನೇನು ಅಲ್ಲಿ ರೂಢಿಸ್ಕೊಂಡಿರಲಿಲ್ಲ. ಮನೆಗೆ ಎಷ್ಟು ಬೇಕೋ ಅಷ್ಟೇ, ಇವರೆಲ್ಲವೂ ಕೂಡ ಸಮಾಜಕ್ಕೆ ಮಾಡಬೇಕು ಅನ್ನೋ ಒಂದು ಸಮಾಜ ಜೀವಿ ಪ್ರಜ್ಞೆಯನ್ನ ಯಥಾವತ್ತಾಗಿ ಅನ್ವಯ ಮಾಡಿಕೊಂಡು ಎಲ್ಲ ಕೆಲಸಗಳಿಗೆ, ಕ್ರೀಡೆ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಸಮಾಜ ಸೇವೆ ಇರ್ಬೋದು, ಸಂಘಟನೆ ಇರ್ಬೋದು, ಇನ್ನೂ ಅನೇಕ ಕೆಲಸಗಳಲ್ಲಿ ಅವರು ತೊಡಗಿಸಿ ನೋಡಿದಂಥ ಸಂದರ್ಭದಲ್ಲಿ ನಮ್ಮ ಜೊತೆ ಅವರು ಸಾಪಂಕ್ತಿಯಲ್ಲಿ ಊಟ ಕೂತ್ಕೊಂಡಾಗ ಬಲಗಡೆ ಚಂದ್ರಶೇಖರ್ ಅವರು ಕೂರಿಸ್ಕೊಂತಿದ್ದೆ, ಎಡಗಡೆ ಡಾಕ್ಟರ್ ಕೆ ವೈ ಶ್ರೀನಿವಾಸ್ ಅವರು ಕೂರಿಸ್ಕೊಂತಿದ್ದೆ. ನಿಮ್ಗೆಲ್ಲ ಯಾಕೆ ಅಂತ ಕೇಳಿ, ಇವರಿಬ್ಬರು ಅನ್ನ ಜಾಸ್ತಿ ಊಟ ಮಾಡ್ತಿದ್ರು, ಬಹಳ ಅನ್ನ ಊಟ ಮಾಡೋರು. ನನಗೆ ಡಾಕ್ಟರ್ಗೆ ಮೊದಲೇ ಅವ್ರಿಗೆ ಶುಗರ್ ಇದೆ, ಬಿ ಪಿ ಇದೆ ಅಂತೆಲ್ಲ ಗೊತ್ತಿತ್ತು. ಇಲ್ಲಿ ಇದ್ದಾರೆ ನಮ್ಮ ಸಾಕ್ಷಿ ಚಂದ್ರಶೇಖರ್ ಅವರು, ಯಾರಾದ್ರೂ ಬಡಿಸ್ಲಿಕ್ಕೆ ಬಂದ್ರೆ ನೀವು ಅವರಿಬ್ಬರಿಗೂ ಬಡಿಸೋದು ನನಗೆ ಬಡಿಸಿ, ಅವ್ರಿಗೆ ಸ್ವಲ್ಪ ಕಡಿಮೆ ಬಡಿಸಿ ಅಂತ ಕೇಳ್ತಿದ್ದೆ. ಯಾಕೆಂದ್ರೆ ಅವ್ರ ಆರೋಗ್ಯ ಚೆನ್ನಾಗಿರ್ಲಿ, ಅವ್ರು ನಿರಂತರವಾಗಿ ಸಮಾಜ ಜೊತೆ ಓಡಾಡ್ಕೊಂಡು ಕೆಲಸ ಮಾಡ್ಕೊಂಡು ಸೇವೆ ಮಾಡ್ಕೊಂಡು ಇರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಅವರು ಬಹಳಷ್ಟು ಕೆಲಸ ಮಾಡಿ 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 ಆರೋಗ್ಯವನ್ನು ಕೂಡ ಕೆಡಿಸ್ಕೊಂಡ್ಬಿಟ್ಟಿದ್ರು ಸ್ವಲ್ಪ. ಆದರೂ ಅವರು ಯಾರಿಗೂ ತೋರ್ಪಡಿಸ್ತಿರ್ಲಿಲ್ಲ, ನನಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ತೋರ್ಪಡಿಸ್ಕೊಂತಿರ್ಲಿಲ್ಲ. ನಮಗೆ ಒಂದ್ಸಲ ಶ್ರೀರಂಗಪಟ್ಟಣದಲ್ಲಿ ಒಂದು ಫ್ರೆಂಚ್ ಸಮಾಧಿಗಳಿದೆ, ಅದು ನಮಗೆ ಗೊತ್ತಿರಲಿಲ್ಲ. ಇಲ್ಲಿ ಕೇವಲ ಆರೋಳಿರುವಂತಹ ಫ್ರೆಂಚ್ ಸಮಾಧಿಗಳು ಮಾತ್ರ ಗೊತ್ತಿತ್ತು. ಆ ಸಮಾಧಿಗಳನ್ನ ಪುನರುಜ್ಜೀವನ ಮಾಡುವಂಥ ಸಂದರ್ಭದಲ್ಲಿ ಬಂದು ಹೇಳಿದ್ರು, ಸರ್ ಇಷ್ಟೇ ಅಲ್ಲ, ನಿಮ್ಗೆ ಇನ್ನೊಂದು ಅದ್ಭುತ ತೋರಿಸ್ತೀನಿ ಬನ್ನಿ ಅಂತೇಳಿ ಒಂದು ರಜೆ ನಾನು ಧನಿಕುಮಾರ್ ಅವರು ಚಂದ್ರಶೇಖರ್ ಅವರೆಲ್ಲ ಹೋಗಿದ್ವಿ. ಅವರೊಬ್ಬ ಸಂಶೋಧಕ ಮತ್ತು ಶೋಧಕ, ಎಲ್ಲದರಲ್ಲೂ ಹೊಸ ಹೊಸ ಶೋಧನೆ ಮಾಡುವಂಥದ್ದು, ಸಂಶೋಧನೆ ಮಾಡುವಂಥದ್ದು, ಆ ಮೂಲಕ ಏನಾದರೂ ಸಮಾಜಕ್ಕೆ ಒಂದಷ್ಟು ಬೆಳವಣಿಗೆಗಳನ್ನ ಕೊಡಬೇಕು ಅಂತೇಳಿ ಯೋಚನೆ ಮಾಡ್ತಕ್ಕಂಥ ಒಂದು ವ್ಯಕ್ತಿತ್ವ ಡಾಕ್ಟರ್ ಕೆ ವೈ ಶ್ರೀನಿವಾಸ್ ಅವರು. ಅವರ ಅಗಲಿಕೆ ಒಂದು ರೀತಿ ಮೌನವನ್ನು ಸೃಷ್ಟಿ ಮಾಡಿದರೆ, ಅವ್ರು ಇರಬೇಕಾಗಿತ್ತು ಇನ್ನೊಂದಷ್ಟು ದಿವಸ ಸೇವೆಯನ್ನು ಮಾಡಿಕೊಂಡು ಅನ್ನೋದು ಭಾವನೆಯೂ ಬರುತ್ತೆ. ನಮ್ಮ ಚಂದ್ರಶೇಖರ್ ಅವರು ಹೇಳಿದಾಗೆ ಆಡಮುಟ್ಟದ ಸೊಪ್ಪಿಲ್ಲ, ಅವರು ಭಾಗವಹಿಸದ, ಶ್ರಮವಹಿಸದ ಯಾವುದೇ ಸಂಘಟನೆಗಳು, ಯಾವುದೇ ಕೆಲಸ ಕಾರ್ಯಗಳು ಇಲ್ಲ. ಮತ್ತೆ ಎಲ್ಲೂ ಕೂಡ ಅವರು ಅಪೇಕ್ಷೆ ಪಡ್ತಿರ್ಲಿಲ್ಲ, ಎಲ್ಲದರಲ್ಲೂ ತೊಡಗಿಸ್ಕೊಂಡು ಯಾವುದರಲ್ಲೂ ಕೂಡ ಅಪೇಕ್ಷೆ ಪಡದೆ ನಿರಪೇಕ್ಷ ದೃಷ್ಟಿಯಿಂದ ನಿಷ್ಕಲ್ಮಶವಾಗಿ ಭಾಗವಹಿಸ್ತಾ ಇದ್ರು. ಅವರ ಭಾಗವಹಿಸಲಿಕ್ಕೆ ಒಂದು ರೀತಿ ಖುಷಿ ತರ್ತಾ ಇತ್ತು ನಮಗೆಲ್ಲ. ಇಲ್ಲೇ ಸಾಕಷ್ಟು ಕಾರ್ಯಕ್ರಮ ಮಾಡಿದ್ವಿ ನಾವು, ಕ್ಯಾತ್ನಳ್ಳಿಯಲ್ಲಿ ಕಾರ್ಯಕ್ರಮ ಮಾಡಿದ್ದೀವಿ, ಬೇರೆ ಬೇರೆ ಕಡೆ ಶ್ರೀರಂಗಪಟ್ಟಣ ಇರ್ಬೋದು, ಮತ್ತೆ ಕಲ್ಯಾಣಿ ಇರ್ಬೋದು, ಮೇಲುಕೋಟೆಯಲ್ಲಿ ಇರ್ಬೋದು, ಎಲ್ಲವೂ ಕೂಡ ನಮ್ಮ ಜೊತೆ ಭಾಗವಹಿಸ್ತಾ ಇದ್ರು. ಆ ಒಂದು ಪ್ರಜ್ಞೆ ಅವ್ರಿಗೆ ಹೇಗಿತ್ತು ಅಂದ್ರೆ, ಸಾಮಾನ್ಯವಾಗಿ ಎಲ್ಲ ಮನುಷ್ಯರ ಸಾರ್ಥಕತೆಗೆ, ಒಂದು ಜೀವನದ ಸಾರ್ಥಕತೆಗೆ ನಿಜವಾಗಿ ನಿಮ್ಗೆ ಹೇಳ್ತೀವಿ, ಅವರ ಸಾವಿಗೆ ನೀವು ಯಾರು ಬೇಸರ ಮಾಡ್ಕೊಬೇಡಿ. ಅತ್ಯಂತ ಯಶಸ್ವಿಯಾಗಿ ಸಾರ್ಥಕ ಜೀವನ ನಡೆಸಿದಂತ ನಾನು ನೋಡುವಂತ ಒಬ್ಬ ವ್ಯಕ್ತಿ ಅಂದ್ರೆ ಡಾಕ್ಟರ್ ಕೆ ವೈ ಶ್ರೀನಿವಾಸ್. ಮುಖ್ಯ ಅಲ್ಲ, ಹೇಗೆ ಬದುಕಿದ್ರು, ಹೇಗೆಲ್ಲ ಬದುಕಲಿಕ್ಕೆ ಮಾರ್ಗದರ್ಶನ ಮಾಡ್ತಾ ಇದ್ರು, ಅವರ ಜೀವನ ಕ್ರಮಗಳು, ಅವರ ಜೀವನ ಪ್ರಕ್ರಿಯೆಗಳು, ಅವರ ಸಮಾಜ ಜೊತೆ ಸದಾ ಭಾಗವಹಿಸ್ತಿದ್ದು, ಮೇಲು ಕೀಳು ಯಾವುದೂ ಇಲ್ಲದೆ ಎಲ್ಲರೂ ಕೂಡ ಸಮಾನವಾಗಿ ಸ್ವೀಕರಿಸಿ ಸಂತೋಷ ಪಡ್ತಿದ್ರು. He was enjoying everything. ಒಂದು ಕೆಲಸ ಮಾಡಿದ್ರೆ ತೃಪ್ತಿ ಭಾವನೆಯಿಂದ ಅವ್ರು ನಡ್ಕೊಳ್ತಾ ಇದ್ರು. ಹಾಗಾಗಿ ಅವರ ಜೀವನ ಸಾರ್ಥಕ ಆಗಿದೆ. ಅವರು ಭೌತಿಕವಾಗಿ ಆಗಲಿರಬಹುದು, ಆದರೆ ಅವರ ನೆನಪುಗಳು, ಅವರ ಸೇವೆಗಳು, ಅವರ ಜೊತೆ ಒಡನಾಟ ಮಾಡಿದ್ದು ನಮಗೆಲ್ಲರೂ ಕೂಡ ಈಗಲೂ ಜ್ಞಾಪಕ ಇದೆ. ನಾನು ಅವ್ರ ಮನೆಗೆ ಊಟಕ್ಕೆ ಹೋದಾಗ ಅನ್ಕೊಳ್ತಿದ್ದೆ, ಏನು ಡಾಕ್ಟ್ರು ಏನು ದೊಡ್ಡ ಮನೆಯನ್ನು ಕಳಿಸಿಲ್ಲ, ಅತ್ಯಂತ ಶ್ರೀಮಂತಿಕೆಯನ್ನು ಇಲ್ಲ, ಈಗ ಯಾವುದೇ ಇದ್ದಿದ್ರು ಕೂಡ ನಾನು ಶ್ರೀಮಂತ ಇದ್ದೀನಿ, ಚೆನ್ನಾಗಿದ್ದೀನಿ, ಅದಕ್ಕೆ ಸಮಾಜಕ್ಕೋಸ್ಕರ ಕೆಲಸ ಮಾಡ್ತೀನಿ ಅಂತ ಹೇಳಿರೋ ಬಹುಪಾಲು ಜೀವನದ ಸಮಯವನ್ನ ಈ ಸಮಾಜಕ್ಕೆ ಅರ್ಪಣೆ ಮಾಡ್ತಾ ಇರಲ್ಲ, ನಿಮ್ಗೇನು ತಲೆಗೆಲೆ ಕೆಟ್ಟಿದ್ಯಾ ಅಂತ ಅನ್ಕೊಂತಿದ್ದೆ. ನೀವು ಬೇಕಾದ್ರೆ ಅವ್ರ ಮನೆ ಹೋಗಿ ನೋಡಿ, ಏನೆಲ್ಲ ಅದ್ದೂರಿತನೇ ಇಲ್ಲ, ಸಿಂಪಲ್ ಆಗಿ ಅಲ್ಲೇ ಒಂದು ಮೆಡಿಕಲ್ ಸ್ಟೋರ್ ಮಾಡಿದ್ದಾರೆ, ಅಲ್ಲೇ ಕ್ಲಿನಿಕ್ ಒಂದು ಆಫೀಸ್ ಮಾಡ್ಕೊಂಡಿದ್ದಾರೆ, ಬಂದವರು ಅಲ್ಲೇ ನೋಡ್ತಾರೆ, ಅಲ್ಲೇ ಉಚಿತವಾಗಿ ಔಷಧಿಗಳು ಕೊಡ್ತಾರೆ, ಯಾರೇ ಕರೆದ್ರು ತಕ್ಷಣ ಹೋಗ್ತಾರೆ, ಏನೇ ಇದ್ರು ತಕ್ಷಣ ಸ್ಪಂದಿಸ್ತಾರೆ. ಎಲ್ಲ ಏನ್ ತಿಳಿಸ್ತಾರೆ ನಮ್ಗೆ ಅಂದ್ರೆ, ಮನುಷ್ಯನಿಗೆ ಒಂದು ವಿಶೇಷ ಪ್ರಜ್ಞೆಯನ್ನು ಭಗವಂತ ಕೊಟ್ಟಿದ್ದಾನೆ, ಅದನ್ನ ಸರಿಯಾದ ಯೋಚನೆಗೆ, ಸರಿಯಾದ ಕ್ರಮಕ್ಕೆ, ಸರಿಯಾದ ಕೆಲಸಕ್ಕೆ ಉಪಯೋಗಿಸಬೇಕು. ಆ ಪ್ರಜ್ಞೆನ ಭಗವಂತ ನಮ್ಗೆ ವಿಶೇಷವಾದಂತಹ ಒಂದು ದೇಹ ರಚನೆ ಕೊಟ್ಟಿದ್ದಾನೆ, ಎಷ್ಟು ಬೇಕು ಕೆಲಸ ಮಾಡುವಂತ ದೇಹ ರಚನೆ ಕೊಟ್ಟಿದ್ದಾನೆ. ಆ ದೇಹದಿಂದ ಆತ್ಮ ಹೋಗುವ ಮುಂಚೆ ಈ ದೇಹವನ್ನು ಚೆನ್ನಾಗಿ ಸಾಧಿಸಬೇಕು ಸಮಾಜಕ್ಕೋಸ್ಕರ. ಅದನ್ನೇ ಆತ್ಮನೋ ಮೋಕ್ಷಾರ್ಥಂ ಜಗತ್ ಹಿತಾಯಚ ಅಂತ ಹೇಳ್ತಾರೆ. ಆತ್ಮನೋ ಮೋಕ್ಷಾರ್ಥಂ ಜಗತ್ ಹಿತಾಯಚ.
ಆತ್ಮೋದ್ಧಾರಕ್ಕೆ ದೇಹವೆಂಬ ರಥವನ್ನು ಚೆನ್ನಾಗಿ ಬಳಸ್ಕೊಂಡು ಅವರ ಜೀವನವನ್ನ, ಅವರ ಆತ್ಮದ ಗುರಿಯನ್ನ ಸಾರ್ಥಕಪಡಿಸ್ಕೊಂಡಿದ್ದಾರೆ. ಹಾಗಾಗಿ ಅವರ ಸಾವು ಅತ್ಯಂತ ಪರಿಪೂರ್ಣವಾದ್ದು, ಮೌಲ್ಯಯುತವಾದ್ದು. ತಾವು ಏನೆಲ್ಲ ಮಾಡಬೇಕು ಅಂತ ಅನ್ಕೊಂಡಿದ್ರು ಅವರ ಮಿತಿಯೊಳಗಡೆ, ಅವರ ಸಂಪನ್ಮೂಲದೊಳಗಡೆ ಅವರ ಶಕ್ತಿಯನ್ನು ಬಳಸಿ ಈ ಸಮಾಜಕ್ಕೆ ಒಂದು ವಿಶೇಷ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಸಮಾಜಕ್ಕೆ ಎಲ್ಲರೂ ಕೂಡ ದಾರಿಯದ್ದು ಹೋಗಿದ್ದಾರೆ. ಹಾಗಾಗಿ ಒಮ್ಮೊಮ್ಮೆ ನಮ್ಗೆ ಅನಿಸುತ್ತೆ, ಯಾರೋ ಎತ್ತಿ ಇಳುಕಿ ನೋವು ಅನುಭವಿಸಿ ಹೋಗೋದಕ್ಕಿಂತ ಚೆನ್ನಾಗಿದ್ದಾಗಲೇ ಕೆಲವರಿಗೆ ಮಾತ್ರ ಇಂಥ ಅವಕಾಶ ಸಿಗ್ತವೆ, ಎಲ್ಲರಿಗೂ ಇಂಥ ಅವಕಾಶ ಸಿಗಲ್ಲ. ಮನೆಯವರನ್ನ ರೋಷಿ, ಆಸ್ಪತ್ರೆಯನ್ನ ರೋಷಿ ಹೋಗುವಂಥದ್ದು ಕೂಡ ಘಟನೆಗಳಿರ್ತವೆ. ಆದರೆ ನಮ್ಮ ಡಾಕ್ಟರ್ ಕೆ ವೈ ಶ್ರೀನಿವಾಸ್ ಅವರ ಸಾವು ಅತ್ಯಂತ ಮೌಲ್ಯಯುತವಾದ್ದು. ಭಗವಂತ ಅವರಿಗೆ ಒಳ್ಳೆಯ ಸಾವನ್ನ ಕೊಟ್ಟಿದ್ದಾನೆ. ಯಾರ ಕೈಲಿ ಎತ್ತಿಲ್ಲ, ಇಳಿಸ್ತಿಲ್ಲ, ಆಡ್ಕೊಳ್ಳಿಲ್ಲ, ನಗೆಪಾಟಿಗೆ ಒಳಗಾಗಲಿಲ್ಲ. ಹಿಂಗಿದ್ರು, ಹಿಂಗ್ ಬದುಕಿದ್ರು, ಹಿಂಗೆ ಹೋದ್ರು, ಹಿಂಗೆ ಜೀವನ ಸಾರ್ಥಕ ಮಾಡ್ಕೊಂಡ್ರು ಅನ್ನೋ ಒಂದು ಭಾವನೆಗೆ, ಒಂದು ಸಾರ್ಥಕತೆಗೆ ಡಾಕ್ಟರ್ ಕೆ ವೈ ಶ್ರೀನಿವಾಸ್ ಅವರು ಒಂದು ಸ್ಪಷ್ಟ ನಿದರ್ಶನ ಆಗಿದ್ದಾರೆ. ಅದರಲ್ಲಿ ಬಹಳ ಆರೋಗ್ಯ ಕೆಟ್ಟೋಗ್ತಾ ಇರುತ್ತೆ ಎಲ್ರಿಗೂ ಅಲ್ವಾ, ಬಹಳ ಕೆಡ್ತಾ ಇರುತ್ತೆ. ಬಿಕಾಸ್ ಈ ಬೇಗ, ಜೀವನದ ಬೇಗ ಬಹಳ ಫಾಸ್ಟ್ ಇರುತ್ತೆ. ಎಲ್ಲರೂ ಯೋಚನೆ ಮಾಡೋದು, ಕೆಲಸ ಮಾಡೋದು, ಅಪೇಕ್ಷೆ ಪಡೋದು, ಇವೆಲ್ಲ ಬಹಳ ಫಾಸ್ಟ್ ಇದ್ದಾವೆ. ಒಳಿತು ಮಾಡೋ ಮನುಷ್ಯ ಇನ್ನು ಇರೋದೇ 3 ನಿಮಿಷ ಅಂತ ಒಂದು ಹಾಡು ಬರ್ತಿದ್ದಾರಲ್ಲ. ಎಲ್ಲರಿಗೂ ಒಳಿತನ್ನೇ ಮಾಡಬೇಕು ಅನ್ನೋ ಸದಾ ಚಿಂತನೆ ಇದ್ದಂತ ಒಂದು ಶ್ರೇಷ್ಠ ಪ್ರಜ್ಞೆ ಡಾಕ್ಟರ್ ಕೆ ವೈ ಶ್ರೀನಿವಾಸ್. ಸದಾ ಏನಾದ್ರೂ ಮಾಡಬೇಕು, ಬದುಕಿದ್ದಾಗ ಏನಾದ್ರು ಮಾಡಬೇಕು, ಸುಮ್ಮನೆ ಜೀವನ ಸವಿಸಬಾರ್ದು, ಸುಮ್ಮನೆ ಈ ದೇಹವನ್ನ ಬಳಸ್ಕೊಂಡು ಹೋಗ್ಬಾರ್ದು ಅನ್ನೋ ಒಂದು ಪ್ರಜ್ಞೆ ಇದ್ದಂಥವ್ರು ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ. ಹಾಗಾಗಿ ಅವರ ಜೀವನ ಸಾರ್ಥಕ ಆಗಿದೆ ಅಂತ ನಾನು ವೈಯಕ್ತಿಕವಾಗಿ ಭಾವಿಸ್ತೇನೆ. ಅವರ ಸಾವಿಗೆ ಯಾರು ಕೂಡ ನಾವು ದುಃಖ ಪಡಬಾರದು, ಸಂತೋಷ ಪಡಿ. ಚೆನ್ನಾಗಿದ್ದಾಗಲೇ ಮನುಷ್ಯ ಒಳ್ಳೆ ಹೆಸರು ಮಾಡಿಕೊಂಡು ಎಲ್ಲರ ಮನಸ್ಸಿನಲ್ಲಿ ಚಿರಸ್ಥಾಯಿ ಉಳಿದು ಆ ಮನೆತನಕ್ಕೆ, ಆ ಮನೆಗೆ, ಎಲ್ರಿಗೂ, ಆ ಮಕ್ಕಳಿಗೆ. ಇವತ್ತು ಆ ಮಗ ಹೇಳ್ಬೋದು, ಅವಿನಾಶ್, ನಾನು ಕೆ ವೈ ಶ್ರೀನಿವಾಸ್ ಮಗ ಕಂಡ್ರಿ ಅಂತ ಅಲ್ವಾ. ನಾನು ಡಾಕ್ಟರ್ ಕೆ ವೈ ಶ್ರೀನಿವಾಸ್ ಮಗ ಅಂದ್ರೆ, ಹೌದಾ ನೀನು ಕೆ ವೈ ಶ್ರೀನಿವಾಸ್ ಮಗನ, ನಿಮ್ಮ ಅಪ್ಪ ಎಷ್ಟು ಒಳ್ಳೆ ವ್ಯಕ್ತಿನಪ್ಪ, ಇಂತೆಲ್ಲ ಪ್ರಾಣ ಅವ್ರು ಹೇಳಿದ್ರು. ಎಷ್ಟೋ ಜನ ಪ್ರಾಣವನ್ನ ಉಳಿಸಿದೆ ನಮ್ಮ ಮನುಷ್ಯರಿಗೆ. ಡಾಕ್ಟರ್ ಆಗಿ ಹಗಲು ರಾತ್ರಿ ಕೆಲಸ ಮಾಡಿಕೊಂಡು ಇನ್ನೇನಾಗಿದ್ರೆ ರೆಫರ್ ಮಾಡಿ ಮೈಸೂರು KR ಹಾಸ್ಪಿಟಲ್ಗೆ ಹೋಗ್ಬಿಟ್ರಿ ಅಂತ ಕಳಿಸ್ತಿದ್ರು. ಅವರೇ ನಿಗಾ ನೋಡ್ಕೊಂಡು ಉಳಿಸ್ತಿದ್ರು, ರಿಸ್ಕ್ ಅವ್ರ ಮೇಲೆ ಹಾಕೋತಿದ್ರು. ಸೊ ಈ ದೃಷ್ಟಿಯಿಂದ ಅವರು ಮನೆಗೆ, ಮಡದಿಗೆ, ಮಕ್ಕಳಿಗೆ, ಸಮಾಜಕ್ಕೆ, ಊರಿಗೆ, ಈ ಒಂದು ಭಾಗಕ್ಕೆ ಒಂದು ಒಳ್ಳೆಯ ಹೆಸರು ತಂದು ಡಾಕ್ಟರ್ ಕೆ ವೈ ಶ್ರೀನಿವಾಸ್ ಅಂದ್ರೆ, ಕ್ಯಾತ್ನಳ್ಳಿ ಶ್ರೀನಿವಾಸ್ ಅಂದ್ರೆ ಒಂದು ಒಳ್ಳೆಯ ಹೆಸರನ್ನ ತಂದು ಕೊಟ್ಟಿದ್ದಾರೆ. ಕ್ಯಾತ್ನಳ್ಳಿ ಶ್ರೀನಿವಾಸ್ ಇರ್ಬೋದು, ನಮ್ಮ ಕ್ಯಾತ್ನಳ್ಳಿ ರಾಮಣ್ಣ ಇರ್ಬೋದು, ಕ್ಯಾತ್ನಳ್ಳಿ ಪುಟ್ಟಣ್ಣ ಇರ್ಬೋದು, ಕ್ಯಾತ್ನಳ್ಳಿ ಗೋವಿಂದೇಗೌಡ ಇರ್ಬೋದು, ಇನ್ನೂ ಅನೇಕ. ಅವರೆಲ್ಲರೂ ಕ್ಯಾತ್ನಳ್ಳಿ ಅನ್ನೋ ಒಂದು ಸಾಂಕೇತಿಕವಾಗಿ ಇಟ್ಕೊಂಡು ಸಮಾಜಕ್ಕೆ ಒಂದು ಅಷ್ಟು ಒಳ್ಳೆಯ ಕೆಲಸಗಳನ್ನ ಅವರವರದೇ ವ್ಯಾಪ್ತಿಯಲ್ಲಿ ಮಾಡೋದನ್ನ ನೋಡಿದಾಗ ನಮಗನಿಸುತ್ತೆ, ಬದುಕಿದ್ರೆ ಈ ತರ ಬದುಕಬೇಕು, ಕೆಲಸ ಮಾಡಿದ್ರೆ ಈ ತರ ಕೆಲಸ ಮಾಡಬೇಕು, ಸಾವು ಬಂದ್ರೆ ಈ ತರ ಸಾವು ಬರಬೇಕು. ಎಲ್ಲರೂ ಹೋಗ್ಲೇಬೇಕು ಅಂತಲ್ಲ. ಒಂದು ದಿವಸ ಕೆಲವರು ಏನೆಲ್ಲ ಕೆಟ್ಟದ್ದು ಮಾಡಿ ಹೋಗ್ತಾರೆ, ಯಾರು ಸ್ಮರಿಸ್ಕೊಳ್ಳಲ್ಲ ಅಲ್ವಾ, ಯಾರು ಸ್ಮರಿಸ್ಕೊಳ್ಳಲ್ಲ. ಅದಕ್ಕೆ ನಾನು ನಮ್ಮ ಮೇಲಾಗರ ಪ್ರಕಾಶ್ ಒಂದು ಜವಾಬ್ದಾರಿ ವಹಿಸ್ತಾ ಇದ್ದೀನಿ. ನಮ್ಮ ಬೀರ್ಶೆಟ್ಟಿ ರಮೇಶ್ ಅವರು, ನಮ್ಮ ಧನ್ಯಕುಮಾರ್ ಅವರು, ನೀವೆಲ್ಲ ಸೇರಿ ದಯವಿಟ್ಟು ಕ್ಯಾತ್ನಳ್ಳಿ ಶ್ರೀನಿವಾಸ್ ಅವರ, ಡಾಕ್ಟರ್ ಕೆ ವೈ ಶ್ರೀನಿವಾಸ್ ಅವರ ಹೆಸರಿನಲ್ಲಿ ಒಂದು ದತ್ತಿ ನಿಧಿಯನ್ನು ಪ್ರಾರಂಭ ಮಾಡಿ ಅವರ ಪುಣ್ಯ ಸ್ಮರಣೆಯನ್ನು ಅಥವಾ ಒಂದು ಜನ್ಮದಿನದ ಒಂದು ಕಾರ್ಯಕ್ರಮ ಮಾಡಿಸಿ. ನಮಗೆ ಅವರು ಇದೆಲ್ಲ ಬೇಕಾದ್ರೆ ನಿಮ್ಮ ಮನಸ್ಸನ್ನ ಅನಿಸ್ಬಹುದು. ಸ್ಮಾಲ್ ಈಸ್ ಬ್ಯೂಟಿಫುಲ್ ಅಂತಾರೆ. ಅವರೇನು ದೊಡ್ಡ MLA ಆಗ್ಬೇಕಾಗಿಲ್ಲ, ದೊಡ್ಡ MP ಆಗ್ಬೇಕಾಗಿಲ್ಲ, ದೊಡ್ಡ ಮಿನಿಸ್ಟರ್ ಆಗ್ಬೇಕಾಗಿಲ್ಲ, ಅಗರ್ಭ ಶ್ರೀಮಂತ ಧೀರುಭಾಯಿ ಅಂಬಾನಿ, ಟಾಟಾ ಬಿರ್ಲಾ ಆಗ್ಬೇಕಾಗಿಲ್ಲ. ಭಗವಂತ ಅವರಿಗೆ ಕೊಟ್ಟ ದೇಹವನ್ನ ಮತ್ತು ಜೀವವನ್ನ, ಅವರ ಸೃಷ್ಟಿಯನ್ನ ಸೃಷ್ಟಿಕರ್ತನಿಗೆ ಸಮರ್ಪಣೆ ಮಾಡಿ ಒಂದು ಒಳ್ಳೆ ಕೆಲಸವನ್ನು ಮಾಡಿ 4 ಜನರ ಬಾಯಿನಲ್ಲಿ ಡಾಕ್ಟರ್ ಕೆ ವೈ ಶ್ರೀನಿವಾಸ್ ಅನ್ನೋ ಒಂದು ಗೌರವವನ್ನ ಅಲ್ಲ, ಆ ಪ್ರಜ್ಞೆಯ ನಿರ್ಮಾಣ ಮಾಡೋಗಿದಲ್ಲ, ಅದಕ್ಕೋಸ್ಕರ ಒಂದು ದತ್ತಿ ನಿಧಿಯನ್ನ ಪ್ರಾರಂಭ ಮಾಡಿ. ಅವಿನಾಶ್ ಅಭಿನಯ್ ಸರ್, ಡಾಕ್ಟರ್ ಅಭಿನಯ್, ನಿಮ್ಮ ತಂದೆಯವರು ಒಳ್ಳೆ ಮೌಲ್ಯವನ್ನು ಸೃಷ್ಟಿ ಮಾಡಿ ಕೊಟ್ಟು ಹೋಗಿದ್ದಾರೆ. ನಿಮ್ಮ ತಂದೆಯವರು ಒಂದು ಒಳ್ಳೆಯ ಸ್ಥಾನಮಾನದ ಅವಕಾಶವನ್ನು ಕೊಟ್ಟು ಹೋಗಿದ್ದಾರೆ. ಅವರು ಬದುಕಿ ತೋರಿಸ್ತಾರೆ, ಸಮಾಜಕ್ಕೋಸ್ಕರ ಬದುಕಿ ತೋರಿಸ್ತಾರೆ. ನಿಮ್ಮ ಮನೆಗೆ ಏನು ಮಾಡದೇ ಇರಬಹುದು, ಆದ್ರೆ ಮನೆತನಕ್ಕೆ ಮಾಡಿದ್ದಾರೆ. ಆ ಗ್ರಾಮ ಒಂದು ಮನೆತನ ತಿಳ್ಕೊಳ್ಳಿ. ಕ್ಯಾತ್ನಳ್ಳಿ ಶ್ರೀನಿವಾಸ್ ಅಂದ್ರೆ ಕ್ಯಾತ್ನಳ್ಳಿ ಹೆಸರು ಬರುತ್ತೆ. ನೀವು ಕ್ಯಾತ್ನಳ್ಳಿ ಇರಪ್ಪ, ಕ್ಯಾತ್ನಳ್ಳಿ ರಾಮಣ್ಣ ಅಂತೆ, ಕ್ಯಾತ್ನಳ್ಳಿ ಪುಟ್ಟಣ್ಣ ಇರುತ್ತೆ, ಕ್ಯಾತ್ನಳ್ಳಿ ಗೋವಿಂದೇಗೌಡ ಇರುತ್ತೆ. ಈಗ ಅಂದಾಗ ಏನ್ ಹೆಸರು ಬರುತ್ತೆ? ಆ ಊರಿಗೆ ಅಂದ್ರೆ ಮನೆತನಕ್ಕೆ.
ಒಂದು ಒಳ್ಳೆಯ ಗೌರವವನ್ನು ತಂದುಕೊಂಡು ಹೋಗಿದೆ. ಆ ಜೀವ, ಒಂದು ಆತ್ಮ, ಅದನ್ನ ಪ್ರತಿ ವರ್ಷವೂ ಕೂಡ ಒಂದು ಪುಣ್ಯ ಸ್ಮರಣೆ ರೂಪದಲ್ಲೋ ಅಥವಾ ಅವರ ಜನ್ಮದಿಂದ ನೆನಪಿನಲ್ಲೋ ಈ ಒಂದು ಸ್ಟೇಜ್ ನಲ್ಲಿ, ಈ ಒಂದು ವೇದಿಕೆಯಲ್ಲಿ 50 ಜನ ಸೇರ್ಕೊಂಡು ತಲೆ ಕೆಡಿಸ್ಕೊಂಡು ಅಲ್ವಾ, 50 ಜನ ಒಳ್ಳೆಯವರಾದ್ರೆ ಆ ಥರ ಭಾವನೆ ಇಟ್ಕೊಂಡ್ರೆ ಸಾಕು, ಎಷ್ಟೋ ಒಂದಷ್ಟು ಸ್ಪ್ರೆಡ್ ಆಗುತ್ತೆ ಆ ಒಂದು ವೈಬ್ರೇಷನ್. ಹಾಗಾಗಿ ಒಂದ್ ಕಡೆ ಡಾಕ್ಟರ್ HS ವೆಂಕಟೇಶ್ ಮೂರ್ತಿ ಅವರು ಒಂದು ಕವನ ಬರೆದಿದ್ದಾರೆ. ತಾನು ಬಿಸಿಲಲ್ಲಿ ನಿಂತು ತನ್ನ ಬಳಿ ಬರುವಾಗೆ ತಣ್ಣಗಿನ ಆಸರೆಯ ನೆರಳು ಕೊಟ್ಟು ಹೇಗೆ ಗೆಲುವಾಗುವುದು ಹಸಿರಲಿಯ ಹೊರಗೆ ಮರ ಹಾಗೆ ಬಾಳಿಸುವುದಕ್ಕೆ ಕೃಪೆಯನ್ನಿಟ್ಟು. ತಾನೇ ಕಷ್ಟದಲ್ಲಿದ್ರು ಕೂಡ, ತನ್ನ ಆರೋಗ್ಯವೇ ಸರಿ ಇಲ್ಲಾದ್ರೂ ಕೂಡ ಅಲ್ವಾ, ಈ ವ್ಯಕ್ತಿ ಡಾಕ್ಟರ್ KV ಶ್ರೀನಿವಾಸ್ ಅವರು ಇತರರಿಗೆ ನೆರಳು ಕೊಡುವ ಭಾವವನ್ನ, ನೆರಳು ಕೊಟ್ಟಿದ್ದನ್ನ, ಸಹಾಯ ಮಾಡಿದ್ದನ್ನ ನೆನಪು ಮಾಡ್ಕೋಬೇಕಾಗುತ್ತೆ. ಹಾಗೆ ಬಾಳಿದ್ರು ಭಗವಂತ ಅವರಿಗೆ ಒಳ್ಳೆಯ ಸಾವನ್ನ ಕೊಟ್ಟಿದ್ದಾನೆ, ಒಳ್ಳೆಯ ಸ್ಥಾನವನ್ನ ಕೊಟ್ಟಿದ್ದಾನೆ. ಅವರ ಆತ್ಮ ಪರಮಾತ್ಮ ಲೀನವಾಗಿದೆ. ಅವರ ಆತ್ಮಕ್ಕೆ ಚಿರಶಾಂತಿನ ಭಗವಂತ ಕೊಡ್ಲಿ ಅಂತೇಳಿ ಎಲ್ಲರೂ ಪರವಾಗಿ ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡಿಕೊಂಡು ಇದನ್ನ ಅವರು ಈಡೇರಿಸಬೇಕು. ಇನ್ಹೆರಿಟೆಡ್ ಆಗಿ ಬರ್ಬೋದು ಆ ಬ್ಲಡ್ ಅಲ್ಲಿ, ವೆಸಲ್ಸ್ ಅಲ್ಲಿ, ಆ ಮೈಂಡ್ ಅಲ್ಲಿ. ಸೊ ಹಾಗಾಗಿ ಅಂಥವನ್ನ ನೆನಪು ಮಾಡಿಕೊಂಡು ಪ್ರಾತಸ್ಮರಣೀಯರಾಗಿ ನಮಗೆ ಬಹಳ ಅವಶ್ಯಕತೆ ಇದೆ, ಅಗತ್ಯ ಇದೆ, ಮತ್ತು ನಮ್ಮ ಸಮಾಜದ ಕರ್ತವ್ಯ ಕೂಡ ಅಂತ ಹೇಳಿ ಮತ್ತೊಮ್ಮೆ ನನಗೆ ಬಹಳ ತೀರಾ ಆಪ್ತರಾಗಿದ್ರು. ಆದ್ರೆ ಒಂದು ನೋವು ಹೇಳಲೇಬೇಕು, ನಾನು ಸನ್ಯಾಸ ದೀಕ್ಷೆ ತಗೊಂಡ್ಮೇಲೆ ಎಷ್ಟೋ ಸಲ ಅವ್ರು ಕರ್ಕೊಂಡ್ಬಂದು ಅಂತ ಹೇಳಿ ಯಾರು ಕರ್ಕೊಂಡ್ಬಂದಿಲ್ಲ. ಅದೊಂದು ಮಾತ್ರ ನನ್ನ ಮನಸ್ಸಲ್ಲಿ ನೋವಾಗ್ಬೋದು. ಇನ್ಯಾವಾಗ ಬರ್ತೀರಿ ನೀವು, ಇನ್ಯಾವಾಗ ಬರ್ತೀರಿ ಅಂತ ಅನಿಸ್ತು ನನಗೆ. ಯಾಕೆ ಡಾಕ್ಟರ್ KV ಶ್ರೀನಿವಾಸ್ ಅವರು ನಾನು ಸನ್ಯಾಸ ದೀಕ್ಷೆ ತಗೊಂಡ್ರು ಕೂಡ ಒಮ್ಮೆನೂ ಕೂಡ ಮಠಕ್ಕೆ ಭೇಟಿ ಕೊಡಲಿಲ್ವಲ್ಲ? ಅಕಸ್ಮಾತ್ ಅವ್ರ ಪ್ರಜ್ಞೆ ಇರ್ಬೋದೇನೋ, ಇವ್ರು ಹೋಗ್ಬಾರ್ದಾಗಿತ್ತು ಇತ್ತೇನೋ, ಅದಕ್ಕೆ ಬರಲಿಲ್ಲ. ನಾನು ಕೇಳ್ಬೇಕು ಬಂದ ತಕ್ಷಣ ಪ್ರಶ್ನೆ ಕೇಳಿದೆ, ಮತ್ತೆ ನೀವು ಯಾವಾಗ ಬರ್ತೀರಿ? ಒಬ್ಬ ವ್ಯಕ್ತಿಗೆ ನೀವು ಪ್ರೀತಿಯನ್ನು ಯಾವಾಗ ಕೊಡ್ತೀರಿ? ಯಾವಾಗ? ಆಫ್ಟರ್ ಡೆತ್? ದಟ್ ಇಸ್ ನಾಟ್ ಗುಡ್ ಅಲ್ವಾ? ಬದುಕಿದ್ದಾಗ ಕಷ್ಟನೋ ನಷ್ಟನೋ ಎಲ್ಲರ ಜೊತೆ ಬೆರಿಬೇಕು, ಸಂತೋಷವಾಗಿರ್ಬೇಕು ಅಂತ ಹೇಳ್ತಾ ಅವ್ರ ಆತ್ಮಕ್ಕೆ ಚಿರಶಾಂತಿಯನ್ನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಮಾತಿಗೆ ವಿರಾಮವನ್ನು ಹೇಳ್ತೀನಿ.